ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಹಾಗೆಯೇ ನಿಮಗೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಯಾವುದಾದ್ರು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಆ ಟಾಪಿಕ್ ರಿಲೇಟೆಡ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಹೈಡ್ರೋಕಾರ್ಬನ್ಸಲ್ಲಿ ಆಲ್ಕೈನ್ಸಲ್ಲಿ ಇವತ್ತು ನಾಮೆನ್ಕ್ಲೇಚರು ಮತ್ತು ಐಸೋಮೆರಿಸಮ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾಮೆನ್ಕ್ಲೇಚರ್ ಅಂತಂದರೆ ಏನು? ಸೊ ನಾಮೆನ್ಕ್ಲೇಚರ್ ಅಂದರೆ ನೇಮಿಂಗ್ ಆಫ್ ದ ಗಿವೆನ್ ಕಾಂಪೌಂಡ್ ಅಲ್ವಾ. ಸೊ ನಾಮೆನ್ಕ್ಲೇಚರಲ್ಲಿ ನಾವಿಲ್ಲಿ 2 ಟೈಪ್ಸ್ ನೋಡ್ತೀವಿ. ಒಂದು ಐಯುಪ್ಯಾಕ್ ನೇಮ್ ನೋಡ್ತೀವಿ, ಇನ್ನೊಂದೇನು ಅಂತಂದರೆ ಕಾಮನ್ ನೇಮ್ ನೋಡ್ತೀವಿ. ಸೊ ಐಯುಪ್ಯಾಕ್ ನೇಮಲ್ಲಿ ಆಲ್ಕೇನ್ಸನ್ನು ಯಾವ ಥರ ನೇಮಿಂಗ್ ಮಾಡೋದು ಅಂತಂದರೆ ನೋಡಿ, ದ ಐಯುಪ್ಯಾಕ್ ನೇಮ್ ಆಫ್ ಆನ್ ಆಲ್ಕೇನ್ ಇಸ್ ಡೆರಿವ್ಡ್ ಫ್ರಮ್ ದ ನೇಮ್ ಆಫ್ ದ ಕರೆಸ್ಪಾಂಡಿಂಗ್ ಆಲ್ಕೇನ್ ಬೈ ರೀಪ್ಲೇಸಿಂಗ್ ಸಫಿಕ್ಸ್ ANE by YNE. ಸೊ ಐಯುಪ್ಯಾಕ್ ನೇಮ್ ಯಾವ ಥರ ಮಾಡ್ತೀವಿ ಅಂತಂದರೆ ನೋಡಿ, ಕರೆಸ್ಪಾಂಡಿಂಗ್ ಆಲ್ಕೇನ್ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ ಇವಾಗ 2 ಕಾರ್ಬನ್ ಇದ್ದರೆ ಆಲ್ಕೇನಲ್ಲಿ ಏನಂತ ಕರಿತೀವಿ, ಅದನ್ನು ಈಥೇನ್ ಅಂತ ಕರಿತೀವಿ ಅಲ್ವಾ. ಸೊ ಈಥೇನ್ ಅಂತ ಬರೆದ ಮೇಲೆ ನೆಕ್ಸ್ಟ್ ಇವಾಗ ಅದನ್ನೇ ನಾವು ಆಲ್ಕೈನಿಗೆ ನಾವು ಕನ್ವರ್ಷನ್ ಮಾಡಬೇಕು, ಐಯುಪ್ಯಾಕ್ ನೇಮ್ ಕೊಡಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ಈ ಸಫಿಕ್ಸ್ ಇರುತ್ತಲ್ಲ ANEನ ರೀಪ್ಲೇಸ್ ಮಾಡಿ YNE ಬರಿಬೇಕು. ಅಂತಂದರೆ ಏನಾಗುತ್ತೆ ಅವಾಗ ETHYNE ಬರೆದ್ರೆ ಇದೇನಾಗುತ್ತೆ, ಐಯುಪ್ಯಾಕ್ ನೇಮ್ ಆಫ್ ದ ಆಲ್ಕೇನ್ ಆಗುತ್ತೆ, ಈಥೈನ್ ಆಗುತ್ತೆ. ಸೊ ಅದೇ ಥರ ಇವಾಗ 3 ಕಾರ್ಬನ್ಸ್ ತೊಗೋಣ. 3 ಕಾರ್ಬನ್ಸನ್ನು ಯಾವ ಥರ ಹೇಳ್ತೀವಿ ನಾವು, ಪ್ರೊಪೇನ್ ಅಂತ ಕರಿತೀವಿ ಅಲ್ವಾ. ಆಲ್ಕೇನಲ್ಲಿ ಪ್ರೊಪೇನ್ ಅಂತ ಕರಿತೀವಿ. ಹಾಗಾದರೆ ಅದೇ 3 ಕಾರ್ಬನ್ಸು ನಮಗೆ ಆಲ್ಕೈನಲ್ಲಿ ಇದ್ದರೆ ಯಾವ ಥರ ನೇಮಿಂಗ್ ಮಾಡೋದು ಅಂತಂದರೆ ANE ತೆಗಿಯೋಣ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಆ PROPನ ಹಾಗೆ ಬರ್ಕೋಣ. ANE ಬದಲು ಏನು ಬರೀಬೇಕು, ರೀಪ್ಲೇಸ್ ಮಾಡಿ YNE ಬರೀಬೇಕು, ಪ್ರೊಪೈನ್ ಆಗುತ್ತೆ. ಸೊ ಪ್ರೊಪೈನ್ ಏನು 3 ಕಾರ್ಬನ್ಸು ಯಾವುದ್ರಲ್ಲಿರೋದು ಆಲ್ಕೈನಲ್ಲಿ ಪ್ರೆಸೆಂಟ್ ಇದ್ದರೆ ನಾವು ನೇಮಿಂಗ್ ಮಾಡ್ತೀವಿ. ಸೊ ಅದೇ ಥರ ನೆಕ್ಸ್ಟ್ ಏನು ಅಂತಂದರೆ 4 ಕಾರ್ಬನ್ಸ್ ಇದ್ದರೆ ಆಲ್ಕೇನಲ್ಲಿ ಏನಂತ ಕರಿತೀವಿ ನಾವು, ಬ್ಯೂಟೇನ್ ಅಂತ ಕರಿತೀವಿ. ಸೊ ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಏನು ಅಂತಂದರೆ ನೋಡಿ, ಫಸ್ಟ್ ಪೊಸಿಷನಲ್ಲಿ ಯಾವುದಾದ್ರು ಡಬಲ್ಲು ಟ್ರಿಬಲ್ ಬಾಂಡ್ ಯಾವುದೇ ಬಾಂಡ್ ಇದ್ದರೂ ಸಹ ಸೊ ಪೊಸಿಷನ್ ಇರುತ್ತಲ್ಲ, ಟ್ರಿಬಲ್ ಬಾಂಡ್ ಅಥವಾ ಡಬಲ್ ಬಾಂಡು ಪ್ರೆಸೆಂಟ್ ಇರೋಂಥ ಪೊಸಿಷನ್ನ ಮೆನ್ಷನ್ ಮಾಡಿದ್ರೂ ಮಾಡದೇ ಇದ್ರೂ ನಡೆಯುತ್ತೆ. ಬಟ್ ಆದರೆ ಈ ಫಸ್ಟ್ ಪೊಸಿಷನ್ ಬಿಟ್ಟು ಬೇರೆ ಪೊಸಿಷನಲ್ಲಿದ್ದರೆ ಕಂಪಲ್ಸರಿ ನೀವೇನು ಮಾಡಬೇಕು, ನೇಮಿಂಗ್ ಮಾಡಬೇಕಾದ್ರೆ ಪೊಸಿಷನ್ನು ಸಹ ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಬ್ಯೂಟೆನಲ್ಲಿ ಆ ಬ್ಯೂಟೆನ್ ಏನು ಮಾಡೋಣ ಅಂತಂದರೆ ಇವಾಗ ಬ್ಯೂಟೈನಲ್ಲಿ ತೊಗೊಳ್ಳೋಣ ಅಂತಂದರೆ ಆಲ್ಕೈನಲ್ಲಿ ಬರಿಬೇಕಾದ್ರೆ ಯಾವ ಥರ ಬರಿತೀರಾ ಅಂತಂದರೆ ನೋಡಿ, ಸೊ 4 ಕಾರ್ಬನ್ ಬರಿತೀವಿ. ಇಲ್ಲಿ ಟ್ರಿಬಲ್ ಬಾಂಡನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಸೊ ಸೆಕೆಂಡ್ ಕಾರ್ಬನ್ಗೆ ಟ್ರಿಬಲ್ ಬಾಂಡ್ ಬರಿತೀನಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ CH3 ಓಕೆ, ದಿಸ್ ಇಸ್ ಅ ಸ್ಟ್ರಕ್ಚರ್ ಆಫ್ ಆ್ಯಕ್ಚುಲಿ ಬ್ಯೂಟೆನ್ನ ಈ ಥರ ಬರ್ಕೊತೀನಿ ನಾನು. ಫಸ್ಟ್ ಪೊಸಿಷನ್ ಟ್ರಿಬಲ್ ಬಾಂಡ್ ಬರ್ದಿಲ್ಲ, ಸೆಕೆಂಡ್ ಪೊಸಿಷನ್ ಬರ್ದಿದ್ದೀನಿ. ಆವಾಗ ನೇಮಿಂಗ್ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು ನೋಡಿ, ಬ್ಯೂಟೇನ್ ಅನ್ನೋದು 4 ಕಾರ್ಬನ್ ಇದ್ದರೆ ಆಲ್ಕೇನಲ್ಲಿ. ಸೊ ಇಲ್ಲಿ ಏನು ಮಾಡ್ತೀವಿ, ಬ್ಯೂಟ್ ಅಂತ ತೊಗೋಬೇಕು, ಪೊಸಿಷನ್ ಮೆನ್ಷನ್ ಮಾಡಬೇಕು, ಫಸ್ಟು ಸೆಕೆಂಡ್ ಪೊಸಿಷನಲ್ಲಿ ಟ್ರಿಬಲ್ ಬಾಂಡ್ ಇರೋದ್ರಿಂದ ಇಲ್ಲಿ 2 ಅಂತ ಬರೆದು ಏನು ಮಾಡಬೇಕು, YNE ಬರಿಬೇಕು. ಓಕೆ, ಸೊ ಅಲ್ಲಿಗೆ ಬ್ಯೂಟ್ 2 ಈನ್ ಅಂತ ಆಗುತ್ತೆ. ಸೊ ಈ ಥರ ಏನು ಮಾಡ್ತೀವಿ ನಾವು ನೇಮಿಂಗ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೊಳ್ತಾ ಹೋಗೋಣ. ಹಾಗೆಯೇ ಇನ್ನು ಕಾಮನ್ ಸಿಸ್ಟಮಲ್ಲಿ ಯಾವ ಥರ ನೇಮಿಂಗ್ ಮಾಡ್ತೀರಾ ನೋಡಿ, ಕಾಮನ್ ಸಿಸ್ಟಮಲ್ಲಿ ಯಾವ ಥರ ನೇಮ್ ಮಾಡ್ತೀವಿ ಅಂತಂದರೆ ನೇಮ್ ಆಫ್ ದ ಸಿಂಪ್ಲೆಸ್ಟ್ ಆಲ್ಕೇನ್ ಇಸ್ ಅಸಿಟಿಲೀನ್. ಸೊ ಸಿಂಪ್ಲೆಸ್ಟ್ ಆಲ್ಕೇನ್ ತೊಗೊಂಡ್ರೆ ಅಂತಂದರೆ ಇವಾಗ ಈಥೈನು ಸಿಂಪ್ಲೆಸ್ಟ್ ಆಲ್ಕೇನ್ ಅಲ್ವಾ. ಸೊ ಈಥೈನ ಯಾವ ಥರ ಹೇಳ್ತೀವಿ ಅಂತಂದರೆ ಕಾಮನ್ ಸಿಸ್ಟಮಲ್ಲಿ ಅಸಿಟಿಲೀನ್ ಅಂತ ಹೇಳ್ತೀವಿ. ಸೊ ಅದೇ ನೀವು ದ ನೇಮ್ಸ್ ಆಫ್ ಹೈಯರ್ ಆಲ್ಕೇನ್ಸ್ ಆರ್ ಗಿವೆನ್ ಆ್ಯಸ್, ಸೊ ಹೈಯರ್ ಆಲ್ಕೇನ್ಸ್ ತೊಗೊಂಡ್ರೆ ಅಂದರೆ ಈಥೈನ್ ಬಿಟ್ಟು ಇವಾಗ ಪ್ರೊಪೈನ್ ತೊಗೊಂಡ್ರೆ ನೀವು ಅಥವಾ ಬ್ಯೂಟೈನ್ ತೊಗೊಂಡ್ರೆ ಯಾವ ಥರ ನೀವು ಕಾಮನ್ ನೇಮ್ ಕೊಡಬೇಕು ಅಂತಂದರೆ ಹೈಯರ್ ಆಲ್ಕೇನ್ಸ್ ಆರ್ ಗಿವೆನ್ ಆಸ್ ಸಬ್ಸ್ಟಿಟ್ಯೂಟೆಡ್ ಅಸಿಟಲೈನ್ಸ್. ಅದನ್ನು ಏನು ಮಾಡಬೇಕು ಅಂದರೆ ಸಬ್ಸ್ಟಿಟ್ಯೂಟೆಡ್ ಅಸಿಟಲೈನ್ಸ್ ಥರ ಏನು ಮಾಡಬೇಕು ನಾವು ನೇಮಿಂಗ್ ಕೊಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಏನು ಮಾಡೋಣ ಅಂತಂದರೆ ಸೊ N = 2 ತೊಗೋಣ. ಓಕೆ, ಸೊ ಅವಾಗ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ, C2H ಏನಾಗುತ್ತೆ, ಸೊ 4 ಆಗುತ್ತೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ಫಸ್ಟ್ ಮೆಂಬರ್. ಇದನ್ನು ಸ್ಟ್ರಕ್ಚರ್ ಯಾವ ಥರ ಬರೀತೀರಾ ಆಲ್ರೆಡಿ ಹೇಳಿದೆ, ಕಂಡೆನ್ಸ್ಡ್ ಸ್ಟ್ರಕ್ಚರಲ್ಲಿ ಬರೆಯೋಣ ನಾವು. ಏನು ಅಂತಂದರೆ CH ಡಬಲ್ ಬಾಂಡ್ ಏನಾಗುತ್ತೆ, ಟ್ರಿಬಲ್ ಬಾಂಡ್ ಏನಾಗುತ್ತೆ, CH ಬರುತ್ತೆ. ಸೊ ಕಾಮನ್ ನೇಮ್ ಏನಂತ ಕರಿತೀವಿ ಅಂತಂದರೆ ಇದನ್ನು ಅಸಿಟಿಲೀನ್ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು, ಅಸಿಟಿಲೀನ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಐಯುಪ್ಯಾಕ್ ನೇಮ್ ಬರಿಬೇಕಾದ್ರೆ ಏನಂತ ಹೇಳ್ಕೊಟ್ಟಿದ್ರೆ ಈಥೇನ್ ಅಂತ ಇರುತ್ತೆ, ANE ತೆಗೆದು ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು, YNE ಬರಿಬೇಕು, ಅಲ್ಲಿಗೆ ಏನಾಗುತ್ತೆ, ಈಥೈನ್ ಆಗುತ್ತೆ. ಓಕೆ, ದಿಸ್ ಈಸ್ ಆ್ಯಕ್ಚುಲಿ ಫಸ್ಟ್ ಮೆಂಬರ್ ಆಫ್ ದ ಆಲ್ಕೇನ್. ನೆಕ್ಸ್ಟ್ ಸೆಕೆಂಡ್ಗೆ ಹೋಗೋಣ. ಸೆಕೆಂಡ್ ಅಂತಂದರೆ ಏನು, N = 3 ಆಗುತ್ತೆ. ಸೊ N = 3 ಅಂತಂದರೆ ಅಲ್ಲಿಗೆ ಏನಾಗುತ್ತೆ, C3 ಆಗುತ್ತೆ. H ಏನಾಗುತ್ತೆ, ಸೊ 3 2s 6 6 - 2 ಅಂತಂದರೆ ಇಲ್ಲಿಗೆ ಎಷ್ಟು ಬರುತ್ತೆ, 4 ಬರುತ್ತೆ. ಓಕೆ, ಇದು ಸ್ಟ್ರಕ್ಚರ್ ಯಾವ ಥರ ಬರೀತೀರಾ ಅಂತಂದರೆ ನೋಡಿ, CH3 ಬರಿತೀವಿ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಟ್ರಿಬಲ್ ಬಾಂಡ್ ಏನಾಗುತ್ತೆ, CH ಬರುತ್ತೆ. ಇದು ಕಂಡೆನ್ಸ್ಡ್ ಸ್ಟ್ರಕ್ಚರ್. ಸೊ ಇದನ್ನು ನೇಮಿಂಗ್ ಮಾಡಬೇಕಾದ್ರೆ ಯಾವುದರಲ್ಲಿ ಕಾಮನ್ ನೇಮಲ್ಲಿ ಯಾವ ಥರ ಮಾಡಬೇಕು ಗೊತ್ತಾ, ಈ ನೋಡಿ ಇಲ್ಲಿ ಇದೆಯಲ್ಲ ನೋಡಿ, ಇದನ್ನು ಅಸಿಟಿಲೀನ್ ಅಂತ ಕರಿತೀವಿ. ಇದಕ್ಕೆ ಸಬ್ಸ್ಟಿಟ್ಯೂಟ್ ಏನಾಗಿದೆ ನೋಡಿ, ಮೀಥೈಲ್ ಇದೆ ಅಲ್ವಾ. ಸೊ ಬರಿಬೇಕಾದ್ರೆ ಯಾವ ಥರ ಬರಿಬೇಕು ಅಂತಂದರೆ ನೋಡಿ, ಮೀಥೈಲ್
ಓಕೆ. ಸೊ ಮೀಥೈಲ್ ಅಸಿಟಿಲೀನ್ ಅಂತ ಬರೀಬೇಕು, ಮೀಥೈಲ್ ಅಸಿಟಿಲೀನ್. ಸೊ ಈ ಥರ ನೇಮಿಂಗ್ ಮಾಡಬೇಕು. ಸೊ ನೆಕ್ಸ್ಟು ಐಯುಪ್ಯಾಕ್ ನೇಮ್ ತೊಗೊಳ್ಳೋದಾದ್ರೆ ಯಾವ ಥರ ಮಾಡ್ತೀರಾ, 3 ಕಾರ್ಬನ್ಸ್ ಇದ್ರೆ ಪ್ರೊಪೇನ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ, ಅದು ಪ್ರೊಪೈನ್ ಆಗುತ್ತೆ. ಅಂದರೆ ANE ತೆಗೆದು ಏನು ಮಾಡ್ತೀವಿ ನಾವು, YNE ಬರಿತೀವಿ, YNE ನೋಡಿ ಪ್ರೊಪೈನ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ, ಕಾರ್ಬನ್ ಎಷ್ಟು, N = 4. ಸೊ ಕಾರ್ಬನ್ 4 ಇದ್ದರೆ, ಸೊ ಇಲ್ಲಿ ನಾನು 2 ಪಾಸಿಬಲ್ ಸ್ಟ್ರಕ್ಚರ್ ಬರೀತೀನಿ. ಯಾವುದೇದು ಅಂತಂದರೆ ನೋಡಿ CH3. ಓಕೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ CH2. ಸೊ ನೆಕ್ಸ್ಟು CH4 ಕಾರ್ಬನ್ ಇರಬೇಕಲ್ವಾ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಸಿ ಟ್ರಿಬಲ್ ಬಾಂಡ್ ಏನು CH. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ ಇದ್ರದ್ದು ನೋಡಿ E4. ಸೊ H ಏನಾಗುತ್ತೆ 4 2s 8, 8 - 2 ಅಂತಂದರೆ 6 ಬರುತ್ತೆ. ಓಕೆ. ಸೊ ಈ ಥರ ಇರುತ್ತೆ ಇದ್ರ ಸ್ಟ್ರಕ್ಚರ್, ಈ ಥರ ಬರಿತೀವಿ. ಹಾಗಾದರೆ ನೇಮಿಂಗ್ ಯಾವ ಥರ ಮಾಡ್ತೀರಾ, ಕಾಮನ್ ನೇಮ್ ಅಥವಾ ಕಾಮನ್ ಸಿಸ್ಟಮಲ್ಲಿ ನೇಮಿಂಗ್ ಯಾವ ಥರ ಮಾಡ್ತೀವಿ ಅಂತಂದರೆ ನೋಡಿ, ಸೊ ಇಲ್ಲಿ C ಟ್ರಿಬಲ್ ಬಾಂಡ್, ಓಕೆ, CH ಇದೆ, ಇದನ್ನು ಅಸಿಟಿಲೀನ್ ಅಂತ ಏನು ಮಾಡ್ತೀವಿ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಅದಕ್ಕೆ ಏನು ಬಾಂಡ್ ಆಗಿದೆ ನೋಡಿ, ಈಥೈಲ್ ಬಾಂಡ್ ಆಗಿದೆ. ಸೊ ಇದು ನೇಮ್ ಮಾಡಬೇಕಾದ್ರೆ ಯಾವ ಥರ ನೇಮ್ ಮಾಡ್ತೀರಾ, ಈಥೈಲ್. ಓಕೆ, ಈಥೈಲ್. ಅದ್ರ ಜೊತೆಗೆ ಏನು ಮಾಡಬೇಕು, ಅಸಿಟಿಲೀನ್, ಈಥೈಲ್ ಅಸಿಟಿಲೀನ್. ಓಕೆ. ಸೊ ಇನ್ನು ನೆಕ್ಸ್ಟು ಯುಪ್ಯಾಕ್ ನೇಮಲ್ಲಿ ಯಾವ ಥರ ನೇಮಿಂಗ್ ಮಾಡೋದು ಅಂತಂದರೆ ಪೊಸಿಷನ್ ಮೆನ್ಷನ್ ಮಾಡಬೇಡ. ಫಸ್ಟು ಏನು 1 2 3 4. ಓಕೆ, 4 ಕಾರ್ಬನ್ ಇದೆ. ಸೊ 4 ಕಾರ್ಬನ್ ಇದ್ದರೆ ಏನಂತ ಇರ್ತೀವಿ ನಾವು, ಬ್ಯೂಟ್ ಅಂತ ಹಾಕ್ಬಿಟ್ಟು ಪೊಸಿಷನ್ 1ನಲ್ಲಿ ಏನಿದೆ YNE. ಓಕೆ, ಟ್ರಿಬಲ್ ಬಾಂಡ್ ಇದೆ. ಸೊ ನೆಕ್ಸ್ಟ್ ಇದನ್ನೇ ಇನ್ನೊಂದು ಥರ ಅರೇಂಜ್ ಮಾಡ್ಬೋದು. ಏನು ಅಂತಂದರೆ ಸೆಕೆಂಡ್ ಪೊಸಿಷನಲ್ಲಿ ಆಗಲೇ ಹೇಳಿದ್ದೆ ಅಲ್ವಾ ನಾನು. ಸೊ CH3 ನೆಕ್ಸ್ಟ್ ಏನಾಗುತ್ತೆ C ಟ್ರಿಬಲ್ ಬಾಂಡ್ C ಮತ್ತೇನಾಗುತ್ತೆ CH3 ಅಂತ ಬರೆಯೋಣ. ಸೊ ಇವಾಗ ನೇಮಿಂಗ್ ಮಾಡಬೇಕಾದ್ರೆ ಯಾವ ಥರ ನೇಮಿಂಗ್ ಮಾಡ್ತೀರಾ ಇಲ್ಲಿ ನೋಡಿ. ಸೊ ಮಧ್ಯೆ ಇರೋದನ್ನು ಅಸಿಟಿಲ್ ಅಂತ ಕರಿತೀನಿ. ಸೊ ಇಲ್ಲೊಂದು CH3 ಇದೆ ಲೆಫ್ಟಲ್ಲಿ, ರೈಟಲ್ಲಿ ಒಂದು CH3 ಇದೆ ಅಂತಂದರೆ ಮೀಥೈಲ್ ಗ್ರೂಪ್ ಇದೆ ಅಲ್ವಾ. ಸೊ 2 ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದ್ದರಿಂದ ಇದನ್ನು ಏನಂತ ಕರಿತೀವಿ ನಾವು, ಡೈಮೀಥೈಲ್. ಏನಂತ ಕರಿತೀವಿ ನಾವು, ಡೈಮೀಥೈಲ್. ಓಕೆ, ಅಸಿಟಿಲೀನ್ ಅಂತ ಕರಿತೀವಿ, ಡೈಮೀಥೈಲ್ ಅಸಿಟಿಲೀನ್. ಓಕೆ. ಸೊ ಈ ಥರ ನೇಮಿಂಗ್ ಮಾಡ್ತೀವಿ. ಅದೇ ಥರ ಸೊ ಇವಾಗ ಐಯುಪ್ಯಾಕ್ ನೇಮನ್ಕ್ಲೇಚರಲ್ಲಿ ನೇಮಿಂಗ್ ಮಾಡೋದಾದರೆ ಫಸ್ಟ್ ಏನು ಮಾಡಬೇಕು, ನಂಬರ್ ಕೊಡಬೇಕು 1 2 3 4. ಓಕೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಬ್ಯೂಟ್ ಅಂತ ಬರೆದು ಸೆಕೆಂಡ್ ಪೊಸಿಷನಲ್ಲಿ ಏನಿದೆ ಟ್ರಿಬಲ್ ಬಾಂಡ್ ಇದೆ, ಸೊ YNE ಅಂತ ಬರಿಬೇಕು. ಸೊ ಈ ಥರ ಏನು ಮಾಡ್ತೀವಿ ನಾವು ನೇಮಿಂಗ್ ಮಾಡ್ತೀವಿ. ಓಕೆ. ಸೊ ಇದು ನಾಮೆನ್ಕ್ಲೇಚರ್ ಆಯಿತು. ನೆಕ್ಸ್ಟ್ ಹೋಗೋಣ ಐಸೋಮೆರಿಸಮ್ ಆಫ್ ಆಲ್ಕಿನ್ಸ್. ಸೊ ಐಸೋಮೆರಿಸಮ್ ಆಫ್ ಆಲ್ಕಿನ್ಸ್, ಐಸೋಮೆರಿಸಮ್ ಅಂತಂದ್ರೇನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಬಟ್ ಇನ್ನೊಂದ್ಸರಿ ಹೇಳ್ಕೊಟ್ಬಿಡ್ತೀನಿ ನೋಡಿ. ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಆರ್ ನೌನ್ ಆಸ್ ಐಸೋಮರ್ಸ್ ಆ್ಯಂಡ್ ದ ಫಿನಾಮಿನನ್ ಇಸ್ ನೌನ್ ಆಸ್ ಐಸೋಮೆರಿಸಮ್. ಸೊ ಯಾವ ಕಾಂಪೌಂಡ್ಸಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದ್ದು ಅದರದ್ದು ಸ್ಟ್ರಕ್ಚರಲ್ ಫಾರ್ಮುಲಾ ಡಿಫ್ರೆಂಟ್ ಆಗಿದ್ದರೆ ಅಂಥ ಕಾಂಪೌಂಡ್ಸ್ಗಳನ್ನ ನಾವೇನಂತ ಕರಿತೀವಿ ಅಂತಂದರೆ ಐಸೋಮರ್ಸ್ ಅಂತ ಕರಿತೀವಿ. ಮತ್ತು ಆ ಫಿನಾಮಿನನ್ನು ಏನಂತ ಕರಿತೀವಿ ನಾವು, ಐಸೋಮೆರಿಸಮ್ ಅಂತ ಕರಿತೀವಿ. ಇನ್ನು ನಿಮ್ಗೆ ಗೊತ್ತಿದೆ ಐಸೋಮೆರಿಸಮಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಸ್ಟ್ರಕ್ಚರಲ್ ಐಸೋಮೆರಿಸಮ್, ಇನ್ನೊಂದು ಯಾವುದು ಸ್ಟೀರಿಯೋ ಐಸೋಮೆರಿಸಮ್ ಅಲ್ವಾ. ಸೊ ಸ್ಟ್ರಕ್ಚರಲ್ ಐಸೋಮೆರಿಸಮಲ್ಲೂ ಸಹ 6 ಟೈಪ್ಸ್ ಇರುತ್ತೆ, ಬಟ್ ಇಲ್ಲಿ ಬರೋದು ನಮಗೆ 2 ಟೈಪ್ಸ್. ಮತ್ತು ಇಲ್ಲಿ ಸ್ಟೀರಿಯೋ ಐಸೋಮೆರಿಸಮ್ ಯಾವುದು ಬರೋದಿಲ್ಲ. ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತಂದರೆ ಏನಾದ್ರು ನೋಡೋಣ, ಮಾಲಿಕ್ಯೂಲ್ಸ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರ್. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ 2 ಕಾಂಪೌಂಡು, ಬಟ್ ಅದರದ್ದು ಸ್ಟ್ರಕ್ಚರ್ ಏನಾಗಿರುತ್ತೆ ಡಿಫ್ರೆಂಟ್ ಆಗಿದ್ದರೆ ಅದನ್ನು ಏನಂತ ಕರಿತೀವಿ, ಅಂಥ ಕಾಂಪೌಂಡ್ಸ್ಗೆ ಅಥವಾ ಮಾಲಿಕ್ಯೂಲ್ಸ್ಗೆ ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರಿತೀವಿ. ಮತ್ತು ಆ ಫೆನಾಮಿನನ್ಗೆ ಏನು ಕರಿತೀವಿ ನಾವು, ದ ಫೆನಾಮಿನನ್ ಇಸ್ ನೌನ್ ಆಸ್ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತ ಕರಿತೀವಿ. ಓಕೆ. ಸೊ ನೆಕ್ಸ್ಟ್ 2 ಟೈಪ್ಸ್ ಇರುತ್ತೆ ಅಂತ ಹೇಳಿದೆ. ಇಲ್ಲಿ ಬರೋದು 2 ಟೈಪ್ಸ್, ಟೋಟಲಾಗಿ 6 ಟೈಪ್ಸ್ ಇರುತ್ತೆ, ಬಟ್ ಇಲ್ಲಿ ಬರೋದೇನು 2 ಟೈಪ್ಸ್ ಬರುತ್ತೆ. ಯಾವುದೇದು ಅಂತಂದರೆ ಚೈನ್ ಐಸೋಮೆರಿಸಮ್, ಇನ್ನೊಂದು ಯಾವುದು ಅಂತಂದರೆ ಪೊಸಿಷನ್ ಐಸೋಮೆರಿಸಮ್. ಚೈನ್ ಐಸೋಮೆರಿಸಮ್ ಅಂತಂದರೆ ವೆನ್ 2 or more compounds so have a similar molecular formula but are different in the arrangement of the carbon atoms in straight or branched chains, the compounds are referred as chain isomers and the phenomenon is known as a chain isomerism. ಯಾವಾಗ ಎರಡಕ್ಕಿಂತ ಜಾಸ್ತಿ ಇರೋಂಥ ಕಾಂಪೌಂಡ್ದು ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇದ್ದು ಬಟ್ ಅದರಲ್ಲಿ ಅರೇಂಜ್ಮೆಂಟ್ ಆಗಿರುವಂಥ ಕಾರ್ಬನ್ದು ಅರೇಂಜ್ಮೆಂಟು ಡಿಫ್ರೆಂಟ್ ಆಗಿದೆ, ಅಂದರೆ ಸ್ಟ್ರೈಟು ಅಥವಾ ಬ್ರಾಂಚಸ್ ಇದ್ದರೆ ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಚೈನ್ ಐಸೋಮರ್ಸ್ ಅಂತ ಕರಿತೀವಿ. ಆ ಫಿನಾಮಿನನ್ಗೆ ಏನಂತ ಕರಿತೀವಿ ನಾವು, ಚೈನ್ ಐಸೋಮೆರಿಸಮ್ ಅಂತ ಕರಿತೀವಿ. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು, ಚೈನ್ ಐಸೋಮೆರಿಸಮ್ 3 ಟೈಪ್ಸ್ ಬರುತ್ತೆ ಅಂತ ಹೇಳಿದ್ದೆ. ಒಂದು N ಅಂತ ಕರಿತೀವಿ, ಇನ್ನೊಂದು ಏನಂತ ಕರಿತೀವಿ ನಾವು, ಐಸೋ ಅಂತ ಕರಿತೀವಿ. ಸೊ ಥರ್ಡ್ ಒನ್ ಏನಂತ ಕರಿತೀವಿ, ನಿಯೋ ಅಂತ ಕರಿತೀವಿ. ಸೊ N ಅಂತ ಯಾವಾಗ ಸೇರಿಸ್ತೀವಿ ಅಂತಂದರೆ ನಾವು ಕಾಮನ್ ನೇಮ್ ಕೊಡಬೇಕಾದ್ರೆ
ಸೇರಿಸ್ತೀವಿ. ಸೊ ಎನ್ ಯಾವಾಗ ಸೇರಿಸ್ತೀವಿ ಅಂತಂದರೆ ನೋಡಿ ಸ್ಟ್ರೈಟ್ ಚೈನ್ ಇದ್ರೆ ಅದನ್ನು ಎನ್ ಅಂತ ಕರಿತೀವಿ. ಸೊ ಐಸೋ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ ನೋಡಿ ಒಂದು ಕಾರ್ಬನ್ಗೆ 2CH3 ಅಟ್ಯಾಚ್ ಆಗಿದ್ದರೆ, ಓಕೆ. ಸೊ ಅವಾಗ ಏನಂತ ಯೂಸ್ ಮಾಡ್ತೀವಿ, ಐಸೋ ಅಂತ ಯೂಸ್ ಮಾಡ್ತೀವಿ. ಅದೇ ಥರ ನ್ಯೂ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಒಂದು ಕಾರ್ಬನ್ಗೆ 3CH3 ಅಟ್ಯಾಚ್ ಆಗಿದ್ದರೆ, ಓಕೆ, ಆವಾಗ ಇವನು ಏನು ಯೂಸ್ ಮಾಡ್ತೀವಿ ನಾವು, ನಿಯೋ ಅಂತ ಯೂಸ್ ಮಾಡ್ತೀವಿ, ಓಕೆ. ಸೊ ಈ ಥರ ಏನಾಗುತ್ತೆ 3 ಟೈಪ್ಸ್ ಇರುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ನಂಬರ್ ಆಫ್ ಕಾರ್ಬನ್ ಸೇಮ್ ಇರುತ್ತೆ, ಬಟ್ ಮಾಲಿಕ್ಯುಲರ್ ಫಾರ್ಮುಲಾನು ಸೇಮ್ ಇರುತ್ತೆ, ಬಟ್ ಅರೇಂಜ್ಮೆಂಟ್ ಆಫ್ ದ ಕಾರ್ಬನ್ ಏನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ. ಒಂದರಲ್ಲಿ ಸ್ಟ್ರೈಟ್ ಇರುತ್ತೆ, ಇನ್ನು ಎರಡರಲ್ಲಿ ಏನಾಗುತ್ತೆ ಬ್ರಾಂಚಸ್ ಇರುತ್ತೆ. ಬ್ರಾಂಚಸ್ ಕೆಳಗಡೆ ಯಾವುದೇದು ಬರುತ್ತೆ, ಐಸೋ ಮತ್ತು ನಿಯೋ ಬರುತ್ತೆ. ಸೊ ಅದೇ ಥರ ಪೊಸಿಷನ್ ಐಸೋಮೆರಿಸಮ್ ಏನು ಅಂತಂದರೆ ನೋಡಿ ನೇಮೇ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಏನು ಅಂತಂದರೆ ವೆನ್ 2 or more compounds have a similar molecular formula but differ in the position of the function group on the carbon chain, the compounds are referred as position isomers and the phenomenon is known as position isomerism. ಸೊ ಪೊಸಿಷನ್ ಐಸೋಮೆರಿಸಮ್ ಅಂತಂದರೆ ಎರಡಕ್ಕಿಂತ ಜಾಸ್ತಿ ಇರೋಂಥ ಕಾಂಪೌಂಡ್ಸಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ಇಲ್ಲಿ ಯಾವುದರಲ್ಲಿ ಡಿಫ್ರೆಂಟ್ ಇರುತ್ತೆ ಅಂತಂದರೆ ಪೊಸಿಷನ್ ಆಫ್ ದ ಫಂಕ್ಷನ್ ಗ್ರೂಪ್ ಏನಾಗಿರುತ್ತೆ. ಇಲ್ಲಿ ಯಾವುದು ಫಂಕ್ಷನ್ ಗ್ರೂಪ್ ತೊಗೊತಾ ಇದ್ದೀವಿ, ಟ್ರಿಬಲ್ ಬಾಂಡನ್ನು ಫಂಕ್ಷನ್ ಗ್ರೂಪ್ ಅಂತ ತೊಗೊತಾ ಇದ್ದೀವಿ. ಸೊ ಪೊಸಿಷನ್ ಆಫ್ ದ ಟ್ರಿಬಲ್ ಬಾಂಡ್ ಏನಾಗಿರುತ್ತೆ ಡಿಫ್ರೆಂಟ್ ಇರುತ್ತೆ ಕಾರ್ಬನ್ ಚೈನಲ್ಲಿ. ಸೊ ಅಂಥ ಕಾಂಪೌಂಡನ್ನು ಏನಂತ ಕರಿತೀವಿ, ಕಾಂಪೌಂಡ್ ಅಥವಾ ಮಾಲಿಕ್ಯೂಲ್ಸ್ ಏನಂತ ಕರಿತೀವಿ ನಾವು ಪೊಸಿಷನ್ ಐಸೋಮರ್ಸ್ ಅಂತ ಕರಿತೀವಿ. ಮತ್ತು ಆ ಫೆನೋಮಿನನ್ ಏನಂತ ಕರಿತೀವಿ ನಾವು ಪೊಸಿಷನ್ ಐಸೋಮೆರಿಸಮ್ ಅಂತ ಕರಿತೀವಿ, ಓಕೆ. ಸೊ ದಿಸ್ ಆರ್ ದ ಬೇಸಿಕ್ ಥಿಂಗ್ಸ್ ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲೊಂದು ಕ್ವಶನ್ಸ್ ಇದೆ. ಏನು ಕ್ವಶನ್ಸ್ ಇದೆ ಅಂತಂದರೆ ರೈಟ್ ಸ್ಟ್ರಕ್ಚರ್ಸ್ ಆಫ್ ಡಿಫ್ರೆಂಟ್ ಐಸೋಮರ್ಸ್ ಕರೆಸ್ಪಾಂಡಿಂಗ್ ಟು ದ 4th and 5th ಮೆಂಬರ್ಸ್ ಆಫ್ ಆಲ್ಕೇನ್ ಸೀರೀಸ್. ಆಲ್ಸೋ ರೈಟ್ ಐಯುಪೆಕ್ ನೇಮ್ ಆಫ್ ಆಲ್ ದ ಐಸೋಮರ್ಸ್. ವಾಟ್ ಟೈಪ್ ಆಫ್ ಐಸೋಮೆರಿಸಮ್ ಇಸ್ ಎಕ್ಸಿಬಿಟೆಡ್ ಬೈ ಡಿಫ್ರೆಂಟ್ ಪೇರ್ಸ್ ಆಫ್ ಐಸೋಮರ್ಸ್. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ನೋಡಿ 4th ಮತ್ತು 5th ಮೆಂಬರ್ ಆಫ್ ಆಲ್ಕೇನ್ ಸೀರೀಸ್ ಇದು ಡಿಫ್ರೆಂಟ್ ಪಾಸಿಬಲ್ ಸ್ಟ್ರಕ್ಚರ್ಸ್ ಇರುತ್ತಲ್ಲ ಅದನ್ನು ಬರೆಯೋಕ್ಕೆ ಕೇಳಿದ್ದಾರೆ. ಜೊತೆಗೆ ಐಯುಪೆಕ್ ನೇಮ್ನು ಸಹ ಬರೆಯೋಕ್ಕೆ ಕೇಳಿದ್ದಾರೆ. ಮತ್ತು ವಾಟ್ ಟೈಪ್ ಆಫ್ ಐಸೋಮೆರಿಸಮ್ ಇಸ್ ಎಕ್ಸಿಬಿಟೆಡ್ ಬೈ ಡಿಫ್ರೆಂಟ್ ಪೇರ್ಸ್ ಆಫ್ ಐಸೋಮರ್ಸ್. ಎರಡೆರಡು ಪೇರ್ ತೊಗೊಂಡು ಏನು ಮಾಡಬೇಕು ನಾವು, ಯಾವ ಐಸೋಮೆರಿಸಮ್ ಬರುತ್ತೆ ಆ ಪೇರು ಅಂತ ನಾವೇನು ಮಾಡಬೇಕು ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ 4th ಮತ್ತು 5th ಮೆಂಬರ್ಸ್ ಅಂತ ಹೇಳಿದ್ದಾರೆ. ನೋಡಿ ಫಸ್ಟ್ ಮೆಂಬರ್ ಸ್ಟಾರ್ಟ್ ಆಗಿದೆ ಸೆಕೆಂಡ್ ಕಾರ್ಬನ್ನಿಂದ, ಅಲ್ಲಿಗೆ 4th ಕಾರ್ಬನ್ ಅಂತಂದರೆ ಎನ್ ಏನಾಗಿರುತ್ತೆ ನೋಡಿ, ಸೊ 5 ಆಗಿರುತ್ತೆ 4th ಮೆಂಬರ್ಗೆ. ಹಾಗೆ 5th ಮೆಂಬರ್ಗೆ ಏನಾಗುತ್ತೆ ಎನ್ ಏನಾಗಿರುತ್ತೆ 6 ಆಗಿರುತ್ತೆ. ಸೊ ಫಸ್ಟ್ ಏನು ತೊಗೊತೀನಿ ಅಂತಂದರೆ ನಾನು ಫಸ್ಟು n = 5 ತೊಗೊಳ್ಳೋಣ, ಓಕೆ. ಸೊ n = 5 ತೊಗೊತೀನಿ. ಆವಾಗ ಮಾಲಿಕ್ಯುಲರ್ ಫಾರ್ಮುಲಾ ಏನಾಗುತ್ತೆ ನೋಡಿ, C5 ಆಗುತ್ತೆ. H ಏನಾಗುತ್ತೆ 5 2s 10 10 - 2 ಅಂತಂದರೆ C5H ಏನಾಗುತ್ತೆ 8 ಆಗುತ್ತೆ. ಸೊ ಇದ್ರ ಸ್ಟ್ರಕ್ಚರ್ಸ್ ಬರಿಬೇಕು ನಾವು ಡಿಫ್ರೆಂಟ್ ಟೈಪ್ಸ್. ಇವಾಗ ಒಂದೇ ಒಂಥರ ಇರಲ್ಲ, ಅರೇಂಜ್ಮೆಂಟ್ ಏನಾಗಿರುತ್ತೆ ಡಿಫ್ರೆಂಟ್ ಇರುತ್ತೆ, ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ. ಸೊ ಇದಕ್ಕೆ ಯಾವ್ಯಾವ ಟೈಪ್ ಬರಿಬೋದು ಅಂತಂದರೆ ನೋಡಿ 5 ಕಾರ್ಬನ್ ಇದೆ. ಫಸ್ಟ್ ಟೈಪಲ್ಲಿ ಏನು ಮಾಡ್ತೀನಿ ಗೊತ್ತಾ ನಾನು, ಸೊ 5 ಕಾರ್ಬನ್ಸನ್ನು ಸಹ ಸ್ಟ್ರೈಟಾಗಿ ಬರ್ಕೊಬಿಡ್ತೀನಿ ನಾನು, ಓಕೆ. ಸೊ ಸೆಕೆಂಡ್ ಇದು ಫಸ್ಟ್ ಅಂತ ಅನ್ಕೋಣ. ಸೆಕೆಂಡಿಗೆ ಏನು ಮಾಡ್ತೀನಿ ಅಂತಂದರೆ ಸೆಕೆಂಡಿಗೂ ಸಹ ಏನು ಮಾಡ್ತೀನಿ ಅಂತಂದರೆ ಈ 5 ಕಾರ್ಬನ್ಸನ್ನು ಸಹ ಏನು ಮಾಡ್ತೀನಿ ನಾನು ಸ್ಟ್ರೈಟಾಗಿ ಬರ್ಕೊತೀನಿ. ಬಟ್ ಈ ಥರ್ಡ್ ಟೈಪಲ್ಲಿ ಏನು ಮಾಡ್ತೀನಿ ಗೊತ್ತಾ ನಾನು, ಸೊ 4 ಕಾರ್ಬನ್ಸನ್ನು ಸ್ಟ್ರೈಟಾಗಿ ಬರ್ಕೊತೀನಿ, ಓಕೆ. ಸೊ ಬಟ್ ಆದರೆ ಸೊ ಇನ್ನೊಂದು 5th ಕಾರ್ಬನ್ ಇರುತ್ತಲ್ಲ ಆ ಕಾರ್ಬನನ್ನು ಏನು ಮಾಡ್ತೀನಿ ಅಂತಂದರೆ ನಾನು ಸೊ 3rd ಕಾರ್ಬನ್ಗೆ ಏನು ಮಾಡ್ತೀನಿ ಅಟ್ಯಾಚ್ ಮಾಡ್ತೀನಿ. ಸೊ ಈ ಥರ ಬರ್ಕೊತೀನಿ. ಇವಾಗ ಏನು ಮಾಡೋಣ ಅಂತಂದರೆ ಫಸ್ಟು ಕಾರ್ಬನ್ಗೆ ಏನು ಮಾಡೋಣ ಟ್ರಿಬಲ್ ಬಾಂಡ್ ಹಾಕ್ತೀನಿ. ಇನ್ನು ಉಳಿದಿದ್ದಕ್ಕೆಲ್ಲ ನಾನು ಏನು ಮಾಡ್ತೀನಿ ಅಂತಂದರೆ ಸಿಂಗಲ್ ಬಾಂಡ್ ಹಾಕ್ಕೊತೀನಿ. ಸೊ ಇವಾಗ ನಂಬರ್ ಆಫ್ ಕಾರ್ಬನ್ ಬರಿಬೇಕಲ್ವಾ, ಸೊ ಇವಾಗ ನಂಬರ್ ಆಫ್ ಹೈಡ್ರೋಜನ್ ಬರಿಬೇಕಲ್ವಾ. ಸೊ ಫಸ್ಟ್ ಕಾರ್ಬನ್ಗೆ ಆಲ್ರೆಡಿ 3 ಬಾಂಡ್ಸ್ ಆಗೋಗಿದೆ. ನೆಕ್ಸ್ಟ್ ಏನು ಮಾಡ್ತೀನಿ 1 ಹೈಡ್ರೋಜನ್ ಬರಿತೀನಿ. ಸೆಕೆಂಡ್ ಕಾರ್ಬನ್ಗೆ 4 ಬಾಂಡ್ ಆಲ್ರೆಡಿ ಇದೆ ಅಲ್ವಾ, ಸೊ ಏನೂ ಬರೆಯೋಂಗಿಲ್ಲ. ಸೊ ನೆಕ್ಸ್ಟ್ 3rd ಕಾರ್ಬನ್ಗೆ ಆಲ್ರೆಡಿ 2 ಬಾಂಡ್ಸ್ ಇದೆ, ಸೊ CH2 2 ಹೈಡ್ರೋಜನ್ಸ್ ಬರೀತೀನಿ. ಸೊ ನೆಕ್ಸ್ಟ್ ಹೋದರೂ ಸಹ ಏನು 4th ಕಾರ್ಬನ್ಗೂ 2 ಬಾಂಡ್ ಇದೆ, ಇನ್ನು ಉಳಿದಿದ್ದು 2 ಹೈಡ್ರೋಜನ್ ಬರೀತೀನಿ. ಸೊ 5th ಕಾರ್ಬನ್ಗೆ ಹೋದರೆ 1 ಬಾಂಡ್ ಇದೆ, ಸೊ CH3 ಅಂತ ಬರ್ಕೊತೀನಿ, ಓಕೆ. ದಿಸ್ ಈಸ್ ಆ್ಯಕ್ಚುಲಿ ಫಸ್ಟ್ ಟೈಪು. ಸೆಕೆಂಡ್ ಟೈಪ್ ಅರೇಂಜ್ಮೆಂಟಿಗೆ ಏನು ಮಾಡ್ತೀನಿ ಗೊತ್ತಾ ನಾನು, ಸೊ ಇಲ್ಲೇನು ಮಾಡ್ತೀನಿ ಅಂತಂದರೆ ಸೆಕೆಂಡ್ ಕಾರ್ಬನ್ಗೆ ಟ್ರಿಬಲ್ ಬಾಂಡ್ ಬರೀತೀನಿ, ಓಕೆ. ಸೊ ಇನ್ನು ಉಳ್ಕೊಂಡಿರೋದು ಎಲ್ಲದಕ್ಕೂ ಏನು ಮಾಡೋಣ ಅಂತಂದರೆ ಸಿಂಗಲ್ ಬಾಂಡ್ ಬರೆಯೋಣ. ಸೊ ಫಸ್ಟ್ ಕಾರ್ಬನ್ ತೊಗೊತೀನಿ. ಇವಾಗ ಫಸ್ಟ್ ಕಾರ್ಬನಲ್ಲಿ ಒಂದೇ ಏನಾಗಿದೆ ಬಾಂಡ್ ಇದೆ, ಸೊ ಅದಕ್ಕೆ ಏನು ಮಾಡ್ತೀನಿ CH3 ಬರಿತೀನಿ. ಸೊ ಇನ್ನು ಸೆಕೆಂಡ್ ಕಾರ್ಬನಲ್ಲಿ ಆಲ್ರೆಡಿ 4 ಇದೆ, ಸೊ ಯಾವುದೇ ಹೈಡ್ರೋಜನ್ ಬರೆಯಲ್ಲ. ಸೊ 3rd ಕಾರ್ಬನಲ್ಲೂ 4 ಬಾಂಡ್ ಇದೆ, ಹೈಡ್ರೋಜನ್ ಬರೆಯಲ್ಲ. ಸೊ ನೆಕ್ಸ್ಟ್ ಹೋಗೋಣ 4th ಕಾರ್ಬನಲ್ಲಿ 2 ಬಾಂಡ್ ಇದೆ, ಇನ್ನು 2 ಹೈಡ್ರೋಜನ್ ಬರಿಬೇಕು ನಾನು. ಸೊ ನೆಕ್ಸ್ಟ್ ಹೋಗೋಣ 5th ಒನ್ನಲ್ಲಿ ಏನಾಗುತ್ತೆ 1 ಬಾಂಡ್ ಇದೆ, ಸೊ 3 ಹೈಡ್ರೋಜನ್ಸ್ ಬರಿತೀನಿ. ಇದು ಸೆಕೆಂಡ್ ಟೈಪ್ ಆಫ್ ಅರೇಂಜ್ಮೆಂಟ್ ಆಯಿತು. ಇನ್ನು 3rd ಟೈಪ್ ಆಫ್ ಅರೇಂಜ್ಮೆಂಟಲ್ಲಿ ಏನು ಮಾಡ್ತೀನಿ ಗೊತ್ತಾ ನಾನು, ಸೊ ಫಸ್ಟ್ ಇದೆಯಲ್ಲ ನೋಡಿ, ಫಸ್ಟ್ ಕಾರ್ಬನ್ಗೆ ಟ್ರಿಬಲ್ ಬಾಂಡ್ ಬರಿತೀನಿ. ಇನ್ನೆಲ್ಲದಕ್ಕೂ ಏನು ಮಾಡೋಣ ಸಿಂಗಲ್ ಬಾಂಡ್ ಬರೆಯೋಣ. ಇನ್ನು ಹೈಡ್ರೋಜನ್ ಬರಿಬೇಕು. ಫಸ್ಟ್ ಕಾರ್ಬನ್ಗೆ ಏನು ಮಾಡೋಣ 1 ಹೈಡ್ರೋಜನ್ ಬರೆಯೋಣ. ಸೆಕೆಂಡ್ ಕಾರ್ಬನಲ್ಲಿ ಆಲ್ರೆಡಿ 4 ಇದೆ ಬಾಂಡು. ಸೊ ನೆಕ್ಸ್ಟ್ 3rd ಕಾರ್ಬನ್ಗೆ ಹೋದರೆ ಆಲ್ರೆಡಿ ಏನಾಗಿದೆ ಅಂತಂದರೆ 3 ಬಾಂಡ್ ಇದೆ, ಸೊ ಏನು ಮಾಡ್ತೀನಿ 1 ಹೈಡ್ರೋಜನ್ ಬರಿತೀನಿ. ಸೊ ನೆಕ್ಸ್ಟ್ ಲಾಸ್ಟ್ 4th ಒನ್ಗೆ ಹೋದಾಗ ಏನಾಗುತ್ತೆ ಅಂತಂದರೆ ನೋಡಿ 1 ಬಾಂಡ್ ಇದೆ, 3 ಹೈಡ್ರೋಜನ್ ಬರಿತೀನಿ. ಸೊ 5th ಕಾರ್ಬನ್ ಬ್ರಾಂಚಸ್ ಆಗಿ ಬರೆದಿದ್ದೆ ಅಲ್ವಾ, ಅದರಲ್ಲಿ ಏನು ಮಾಡ್ತೀನಿ ಅಂತಂದರೆ 3 ಹೈಡ್ರೋಜನ್ ಬರಿತೀನಿ. ನೋಡಿ ಈ ಥರ ಸ್ಟ್ರಕ್ಚರ್ಸ್ ಇರುತ್ತೆ.
ಓಕೆ. ಸೊ ಈ ಥರ ಏನು ಮಾಡ್ಕೋಬೇಕು, ನಾವು ಬರ್ಕೋಬೇಕು. ಸೊ ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಇದ್ರ ಜೊತೆಗೆ ಇದು ಪಾಸಿಬಲ್ ಸ್ಟ್ರಕ್ಚರ್ ಆಯಿತು. ಓಕೆ. ಸೊ ನೆಕ್ಸ್ಟ್ ಸೆಕೆಂಡ್ ಏನಿದೆ ಅಂತಂದರೆ ನನಗೆ ಐಯುಪ್ಯಾಕ್ ನೇಮ್ ಕೊಡಬೇಕು ಅಲ್ವಾ. ಸೊ ಐಯುಪ್ಯಾಕ್ ನೇಮ್ ಕೊಡಬೇಕು ಅಂತಂದರೆ ಫಸ್ಟ್ ಏನು ಮಾಡ್ತೀನಿ, ನಂಬರಿಂಗ್ ಮಾಡೋಣ. 1 2 ಓಕೆ 3 4 5. ಸೊ ಎಷ್ಟಿದೆ, 5 ಕಾರ್ಬನ್ ಇದೆ. ಸೊ 5 ಕಾರ್ಬನ್ ಇರೋದ್ರಿಂದ ಏನಂತ ಬರಿತೀವಿ ನಾವು, ಪೆಂಟೇನ್ ಅಂತ ಆಗುತ್ತೆ ಆಲ್ಕೆನಲ್ಲಿ. ಇಲ್ಲೇನು ಮಾಡಬೇಕು, ಪೆಂಟ್ ಅಂತ ಬರೆದು ಪೊಸಿಷನ್ ಮೆನ್ಷನ್ ಮಾಡೋಣ. ಫಸ್ಟ್ ಪೊಸಿಷನಲ್ಲಿ ಏನಾಗಿದೆ ಅಂತಂದರೆ ಟ್ರಿಬಲ್ ಬಾಂಡ್ ಇದೆ. ಸೊ ಏನು ಮಾಡಬೇಕು, 1 ಅಂತ ಬರೆದು ಏನು ಮಾಡಬೇಕು, YNE ಇರಬೇಕು. ಇದು ಐಯುಪ್ಯಾಕ್ ನೇಮ್ ಆಯಿತು. ಸೆಕೆಂಡಿಗೆ ಹೋದರೆ ಮತ್ತೆ ಏನು ಮಾಡ್ತೀವಿ, ನಂಬರ್ ಕೊಡೋಣ. 1 2 3 4 5. ಇದು ಸಹ ಸ್ಟ್ರೈಟೇ ಇದೆ ಅಲ್ವಾ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಪೆಂಟ್ ಅಂತ ಬರೆಯೋಣ. ಸೊ ಸೆಕೆಂಡ್ ಪೊಸಿಷನಲ್ಲಿ ಏನಿದೆ, ಟ್ರಿಬಲ್ ಬಾಂಡ್ ಇದೆ. ಸೊ 2YNE ಅಂತ ಬರಿಬೇಕು. ಸೊ ನೆಕ್ಸ್ಟ್ ಹೋಗೋಣ ಥರ್ಡ್ ಒನ್ಗೆ ಯಾವ ಥರ ಕೊಡಬೇಕು ಅಂತಂದರೆ ನೋಡಿ, ನಂಬರಿಂಗು ಲೆಫ್ಟ್ ಟು ರೈಟ್ ಎರಡು ಸೈಡಿಂದ ಕೊಡಬೇಕು. ಲೋವೆಸ್ಟ್ ನಂಬರ್ ಬರುತ್ತೆ ನೋಡಿ ಟ್ರಿಬಲ್ ಬಾಂಡಿಗೆ, ಆ ನಂಬರಿಂಗ್ ಕೊಡಬೇಕು. ಸೊ 1 2 3 4. ಸೊ ನಾನೇನು ಮಾಡ್ತೀನಿ, ರೈಟ್ ಸೈಡಿಂದ ಕೊಟ್ಟರೆ ಏನಾಗುತ್ತೆ, ಸೆಕೆಂಡ್ ಪೊಸಿಷನಲ್ಲಿ ಫಸ್ಟ್ ಪೊಸಿಷನಲ್ಲಿ ಟ್ರಿಬಲ್ ಬಾಂಡ್ ಬರುತ್ತೆ. ಅದೇ ಲೆಫ್ಟಿಂದ ತೊಗೊಂಡ್ರೆ ಏನಾಗ್ಬಿಡುತ್ತೆ ಅಂತಂದರೆ ನನಗೆ ಸೊ ಥರ್ಡ್ ಪೊಸಿಷನ್ ಬರುತ್ತೆ. ಸೊ ನೆಕ್ಸ್ಟ್ ನೇಮಿಂಗ್ ಕೊಟ್ಟೆ. ಇವಾಗ ಯಾವ ಥರ ಬರಿಬೇಕು ಅಂತಂದರೆ ಫಸ್ಟು ಏನು ಮಾಡಬೇಕು, ಥರ್ಡ್ ಪೊಸಿಷನಲ್ಲಿ ಒಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ ಅಲ್ವಾ, ಅದನ್ನು ಫಸ್ಟ್ ಬರ್ಕೋಬೇಕು. ಸೊ ಏನು ಬರಿತೀವಿ ಅಂತಂದರೆ 3 ಮೀಥೈಲ್ ಅಂತ ಬರಿಬೇಕು. ಯಾವುದೇ ರೀತಿಯ ಸ್ಪೇಸ್ ಬಿಡೋದು ಬೇಡ. ಸೊ ಪೇರೆಂಟ್ ಚೈನಲ್ಲಿ 4 ಕಾರ್ಬನ್ ಇದೆ ಅಲ್ವಾ, ಅದಕ್ಕೆ ಇದೇನಾಗುತ್ತೆ, ಬ್ಯೂಟೇನ್ ಆಗುತ್ತೆ. ಸೊ ಬ್ಯೂಟ್ ಅಂತ ಫಸ್ಟ್ ಬರ್ಕೊಳ್ಳಿ. ಸೊ ಫಸ್ಟ್ ಪೊಸಿಷನಲ್ಲಿ ಏನಿದೆ, YNE ಇದೆ. ಸೊ ಈ ಥರ ಬರಿಬೇಕು. ಓಕೆ. ಇದೇನಾಗುತ್ತೆ, 3 ಮೀಥೈಲ್ ಬ್ಯೂಟ್ 1 ಓಕೆ YNE ಆಯಿತು. ಈ ಥರ ಬರ್ಕೊಂಡು. ಸೊ ನೆಕ್ಸ್ಟ್ ಏನಂತ ಕೇಳಿದ್ದಾರೆ ಅಂತಂದರೆ ಪಾಸಿಬಲ್ ಐಸೋಮೆರಿಸಮ್ ಪೇರನ್ನು ಹೇಳಬೇಕು ಅಂತ. ಸೊ ಫಸ್ಟ್ ಏನು ಮಾಡ್ಕೊತೀನಿ ಗೊತ್ತಾ, ಚೈನ್ ಐಸೋಮೆರಿಸಮ್ ತೊಗೊಳ್ಳೋಣ. ಫಸ್ಟ್ ಏನು ಮಾಡೋಣ, ಚೈನ್ ಐಸೋಮೆರಿಸಮ್ ತೊಗೊಳ್ಳೋಣ. ಇಲ್ಲಿ ಚೈನ್ ಅಂತ ಬರ್ಕೊತೀನಿ ನಾನು. ಓಕೆ. ಚೈನ್ ಐಸೋಮರ್ಸ್ ಇಲ್ಲಿ ಪೇರ್ ಬರ್ಕೊಂಡು ಐಸೋಮರ್ಸಲ್ಲಿ ಏನಾಗಬೇಕು ಅಂತಂದರೆ ನೋಡಿ, ಸೊ ಐಸೋಮರ್ಸ್ ಮಾಡಬೇಕಾದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರಬೇಕು, ಬಟ್ ಕಾರ್ಬನ್ ಅರೇಂಜ್ಮೆಂಟ್ ಬೇರೆ ಬೇರೆ ಇರಬೇಕು. ಅಂತಂದರೆ ಇವಾಗ ಒಂದು ಸ್ಟ್ರೈಟ್ ಚೈನ್ ಇದ್ದರೆ ಇನ್ನೊಂದು ಏನಾಗಿರಬೇಕು, ಬ್ರಾಂಚಸ್ ಆಗಿರಬೇಕು. ಆ ಥರ ತೊಗೊಳ್ಳೋದಾದ್ರೆ ಇವಾಗ ಸೊ ಫಸ್ಟ್ ಒನ್ ತೊಗೊತೀನಿ ನಾನು. ಸೊ ಫಸ್ಟ್ ಒನ್ ಏನಾಗಿದೆ, ಸ್ಟ್ರೈಟ್ ಆಗಿದೆ. ಸೊ ಥರ್ಡ್ ಒನ್ ತೊಗೊತೀನಿ ನಾನು, ಅದೇನಾಗಿದೆ, ಬ್ರಾಂಚಸ್ ಆಗಿದೆ. ಅದೇ ಥರ ನಾನು ಏನು ಮಾಡ್ತೀನಿ ಅಂತಂದರೆ ಸೆಕೆಂಡ್ ಒನ್ ತೊಗೊತೀನಿ ನಾನು. ಓಕೆ. ಸೆಕೆಂಡ್ ಒನ್ಗೆ ಮತ್ತೆ ಏನು ಮಾಡೋಣ ಅಂತಂದರೆ ಥರ್ಡ್ ಒನ್ ತೊಗೊತೀನಿ ನಾನು. ಸೊ ಈ ಸೆಕೆಂಡು ಥರ್ಡು ಮತ್ತು ಫಸ್ಟು ಥರ್ಡ್ ಎಲ್ಲ ಏನಾಗಿರುತ್ತೆ ಅಂತಂದರೆ ಚೈನ್ ಐಸೋಮರ್ಸ್ ಆಗಿರುತ್ತೆ. ಯಾಕೆ ಅಂತಂದರೆ ಸೊ ಫಸ್ಟಲ್ಲಿ ಸ್ಟ್ರೈಟ್ ಆಗಿದೆ, ಥರ್ಡಲ್ಲಿ ಏನಾಗಿದೆ, ಬ್ರಾಂಚಸ್ ಆಗಿದೆ. ಸೆಕೆಂಡಲ್ಲಿ ಸ್ಟ್ರೈಟ್ ಆಗಿದೆ, ಥರ್ಡಲ್ಲಿ ಏನಾಗಿದೆ, ಬ್ರಾಂಚಸ್ ಆಗಿದೆ. ಸೊ ಓಕೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಸೇಮೇ ಇರುತ್ತೆ. ನೆಕ್ಸ್ಟ್ ಹೋಗೋಣ ಪೊಸಿಷನ್ ಐಸೋಮೆರಿಸ್. ಸೊ ಪೊಸಿಷನ್ ಐಸೋಮರ್ಸಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಓಕೆ, ಪೇರ್ ತೊಗೋಬೇಕಾದ್ರೆ ಯಾವ ಪೇರ್ ಮಾಡ್ತೀವಿ ಅದರಲ್ಲಿ ಏನಾಗಬೇಕು ಅಂತಂದರೆ ದ ಪೊಸಿಷನ್ ಆಫ್ ದ ಫಂಕ್ಷನ್ ಗ್ರೂಪು ಬೇರೆ ಬೇರೆ ಇರಬೇಕು, ಬಟ್ ಅರೇಂಜ್ಮೆಂಟ್ ಸೇಮ್ ಇರಬೇಕು. ಸ್ಟ್ರೈಟ್ ಇದ್ದರೆ ಎರಡರಲ್ಲೂ ಸ್ಟ್ರೈಟ್ ಇರಬೇಕು, ಬ್ರಾಂಚಸ್ ಇದ್ದರೆ ಎರಡರಲ್ಲೂ ಸಹ ಬ್ರಾಂಚಸ್ ಇರಬೇಕು ಅಂತಂದರೆ. ಸೊ ಇಲ್ಲೇನು ಮಾಡ್ತೀವಿ ಅಂತಂದರೆ ಫಸ್ಟು ಮತ್ತು ಸೆಕೆಂಡ್ ಮಾತ್ರ ಏನಾಗಿದೆ ನೋಡಿ, ಸ್ಟ್ರೈಟ್ ಇದೆ. ಸೊ ಅದೆರಡು ಏನಾಗುತ್ತೆ, ಪೇರ್ ಆಗುತ್ತೆ. ಯಾಕೆಂದರೆ ಪೊಸಿಷನ್ ಬೇರೆ ಬೇರೆ ಇದೆ. ಸೊ ಫಸ್ಟ್ ಒನ್ ಅದರಲ್ಲಿ ಏನಾಗಿದೆ ಅಂತಂದರೆ ಫಸ್ಟ್ ಪೊಸಿಷನ್ ಟ್ರಿಬಲ್ ಬಾಂಡ್ ಇದ್ದರೆ ಸೆಕೆಂಡ್ರಲ್ಲಿ ಏನಾಗಿದೆ, ಸೆಕೆಂಡ್ ಪೊಸಿಷನ್ ಟ್ರಿಬಲ್ ಬಾಂಡ್ ಇದೆ. ಸೊ ನಾನಿಲ್ಲಿ ಏನು ಮಾಡ್ತೀವಿ ಅಂತಂದರೆ ಪೇರ್ ಏನಾಗುತ್ತೆ, ಇಲ್ಲಿ ಫಸ್ಟು ಮತ್ತು ಏನಾಗುತ್ತೆ, ಸೆಕೆಂಡ್ ಪೇರ್ ಬರುತ್ತೆ. ಓಕೆ. ಸೊ ಪೊಸಿಷನ್ ಐಸೋಮರ್ಸ್ ಯಾವುದು, ಚೈನ್ ಐಸೋಮರ್ಸ್ ಯಾವುದು ಅಂತ ಗೊತ್ತಾಯ್ತಲ್ವಾ. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇನ್ನೊಂದು ಯಾವ್ದು ಕಾರ್ಬನ್ ಹೇಳಿದ್ದಾರೆ, ಸೊ 6th ಮೆಂಬರು ಅಲ್ವಾ. ಸೊ 5th ಮೆಂಬರ್ ಕೇಳಿದಾರಾ. ನೆಕ್ಸ್ಟ್ ಯಾವ್ದು ಕೇಳಿದ್ದಾರೆ ಅಂತಂದರೆ ನೋಡಿ, 5th ಮೆಂಬರ್ ಕೇಳಿದಾರ ಅಂತಂದರೆ N = ಏನಾಗುತ್ತೆ, 6 ಆಗುತ್ತೆ. ಅದ್ರದ್ದು ಬರ್ಕೋಣ ಇವಾಗ. ಸೊ N = 6 ಆಗುತ್ತೆ. ಅಲ್ಲಿಗೆ ಮಾಲಿಕ್ಯುಲರ್ ಫಾರ್ಮುಲಾ ಏನು ಬರುತ್ತೆ ನನಗೆ, C6 H ಏನಾಗುತ್ತೆ, 12 - 2 ಆಗುತ್ತೆ ಅಂತಂದರೆ C6H10 ಆಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಇವಾಗ ಅದರದ್ದು ಏನು ಮಾಡಬೇಕು, ಇವಾಗ ಪಾಸಿಬಲ್ ಸ್ಟ್ರಕ್ಚರ್ ಬರಿಬೇಕು. ಸೊ ಪಾಸಿಬಲ್ ಸ್ಟ್ರಕ್ಚರ್ ಬರೆಯೋಕ್ಕೆ ನಾನು ಯಾವ ಥರ ಬರಿತೀನಿ ಅಂತಂದರೆ ನೋಡಿ, ಸೊ ಫಸ್ಟ್ ಏನು ಮಾಡೋಣ ಅಂತಂದರೆ ಎಲ್ಲನೂ ಸ್ಟ್ರೈಟಾಗಿ ಬರ್ಕೊಬಿಡ್ತೀನಿ ನಾನು. 1 ಓಕೆ 2 3 4 5 6 ಓಕೆ. 6 ಏನು ಮಾಡ್ತೀನಿ, ಸ್ಟ್ರೈಟಾಗಿ ಬರ್ಕೊತೀನಿ ಫಸ್ಟ್ ಅಂತ. ಇವಾಗ ನೆಕ್ಸ್ಟ್ ಏನು ಮಾಡೋಣ, ಟ್ರಿಬಲ್ ಬಾಂಡು ಫಸ್ಟ್ ಪೊಸಿಷನ್ಗೆ ಕೊಟ್ಬಿಡೋಣ. ಓಕೆ. ಸೊ ಫಸ್ಟ್ ಪೊಸಿಷನ್ ಟ್ರಿಬಲ್ ಬಾಂಡ್ ಕೊಡ್ತೀನಿ. ನೆಕ್ಸ್ಟ್ ಏನು ಮಾಡೋಣ, ಎಲ್ಲದಕ್ಕೂ ಸಹ ಸಿಂಗಲ್ ಬಾಂಡ್ ಕೊಟ್ಬಿಡೋಣ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಹೈಡ್ರೋಜನ್ ಬರಿಬೇಕಲ್ವ, ಆ ಹೈಡ್ರೋಜನ್ನು ಸಹ ಬರ್ಕೊಬೇಡ. ಫಸ್ಟಿಗೆ ಏನಾಗುತ್ತೆ, 1 ಹೈಡ್ರೋಜನು. ಸೆಕೆಂಡ್ ಕಾರ್ಬನಲ್ಲಿ 4 ಬಾಂಡ್ ಆಲ್ರೆಡಿ ಇದೆ. ಸೊ ನೆಕ್ಸ್ಟ್ ಇನ್ನೇನಾಗುತ್ತೆ ಅಂತಂದರೆ ಥರ್ಡಲ್ಲಿ 2 ಬಾಂಡ್ ಇದೆ. ಸೊ 2 ಹೈಡ್ರೋಜನು. ನೆಕ್ಸ್ಟ್ ಏನಾಗುತ್ತೆ, 4th 2 ಬಾಂಡ್ ಇದೆ, 2 ಹೈಡ್ರೋಜನು. 5th 2 ಬಾಂಡ್ ಇದೆ, 2 ಹೈಡ್ರೋಜನು. 6th 1 ಬಾಂಡ್ ಇದೆ. ಸೊ 3 ಹೈಡ್ರೋಜನ್ ಬರಿಬೇಕು. ಇದು ಫಸ್ಟು ಆಯಿತು, ಫಸ್ಟ್ ಸ್ಟ್ರಕ್ಚರ್ ಆಯಿತು. ಆಮೇಲೆ ನಾಮೆನ್ಕ್ಲೇಚರ್ ಮಾಡೋಣ. ಓಕೆ. ಸೊ ನೆಕ್ಸ್ಟ್ ಹೋಗೋಣ ಸೆಕೆಂಡ್. ಸೊ ಸೆಕೆಂಡಲ್ಲಿ ಏನು ಮಾಡ್ತೀನಿ ಗೊತ್ತಾ, ಸೇಮ್ ಸ್ಟ್ರೈಟ್ ಚೈನ್ ಬರ್ಕೊತೀನಿ ಇವಾಗ. ಸೊ 1 2 3 4 5 6. ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಈ ಡಬಲ್ ಬಾಂಡ್ ಇದೆಯಲ್ಲ ಅದನ್ನು ಸೆಕೆಂಡ್ ಕಾರ್ಬನ್ಗೆ ತೊಗೊತೀನಿ.
ಓಕೆ, ಸೆಕೆಂಡ್ ಕಾರ್ಬನ್ ತೊಗೊತೀನಿ. ಸೊ ನೆಕ್ಸ್ಟ್ ಏನು ಮಾಡೋಣ, ಇನ್ನು ಉಳಿದಿದ್ದಕ್ಕೆಲ್ಲ ಏನು ಮಾಡೋಣ, ಸಿಂಗಲ್ ಬಾಂಡ್ ಬರ್ಕೊಬಿಡೋಣ. ಸೊ ನೆಕ್ಸ್ಟ್ ಹೈಡ್ರೋಜನ್ ಬರೀಬೇಕು. ಫಸ್ಟ್ಗೆ ಏನಾಗುತ್ತೆ ಅಂತಂದರೆ ನೋಡಿ, ಸೊ ಒಂದು ಬಾಂಡ್ ಇದೆ, ಸೊ 3 ಹೈಡ್ರೋಜನ್ ಬರೀತೀನಿ. ಸೆಕೆಂಡಿಗೆ ಏನಾಗಿದೆ, ಆಲ್ರೆಡಿ 4 ಬಾಂಡ್ ಆಗಿದೆ. ಸೊ ಥರ್ಡ್ಗೂ 4 ಬಾಂಡ್ ಆಲ್ರೆಡಿ ಇದೆ. ಸೊ ನೆಕ್ಸ್ಟು ಫೋರ್ತ್ಗೆ ತೊಗೊಂಡ್ರೆ ಏನಾಗುತ್ತೆ, 2 ಬಾಂಡ್ ಇದೆ, 2 ಹೈಡ್ರೋಜನ್ ಬರೀತೀನಿ. ಸೊ ಫಿಫ್ತ್ಗೂ 2 ಬಾಂಡ್ ಇದೆ, 2 ಹೈಡ್ರೋಜನ್ ಬರೀತೀನಿ. ಸಿಕ್ಸ್ತಿಗೆ 1 ಬಾಂಡ್ ಇದೆ, ಸೊ 3 ಹೈಡ್ರೋಜನ್ ಬರೀತೀನಿ. ಸೊ ನೆಕ್ಸ್ಟ್ ಇದು ಸೆಕೆಂಡ್ ಪಾಸಿಬಿಲಿಟಿ ಆಯಿತು. ನೆಕ್ಸ್ಟ್ ಥರ್ಡ್ ಒನ್ ಬರೆಯೋಣ ನಾವು. ಥರ್ಡ್ ಯಾವ ಥರ ಬರೀತೀರಾ ಅಂತಂದರೆ ನೋಡಿ, ಸೊ ಏನು ಮಾಡಬೇಕು, ಸ್ಟ್ರೈಟಾಗಿ ಏನು ಮಾಡ್ತೀನಿ ಅಂತಂದರೆ ಮತ್ತೆ ಸ್ಟ್ರೈಟಾಗಿ ಏನು ಮಾಡ್ತೀನಿ, 6 ಕಾರ್ಬನ್ಸನ್ನು ಬರ್ಕೊತೀನಿ, ಪೊಸಿಷನ್ ಚೇಂಜ್ ಮಾಡ್ತೀನಿ. ಇವಾಗ ಏನು ಮಾಡೋಣ, ಥರ್ಡ್ ಕಾರ್ಬನ್ಗೆ ಏನು ಮಾಡೋಣ ಅಂತಂತಂದರೆ ಇವಾಗ ಟ್ರಿಬಲ್ ಬಾಂಡ್ ಬರೆಯೋಣ. ಸೊ ನೆಕ್ಸ್ಟ್ ಏನು ಮಾಡೋಣ, ಉಳ್ಕೊಂಡ್ರೆ ಎಲ್ಲದಕ್ಕೂ ಏನು ಮಾಡೋಣ, ಸಿಂಗಲ್ ಬಾಂಡ್ ಬರ್ಕೊಳ್ಳೋಣ. ಸೊ ಇವಾಗ ಹೈಡ್ರೋಜನ್ ಬರಿಬೇಕು. ಸೊ ಫಸ್ಟು ಕಾರ್ಬನಲ್ಲಿ ಏನಾಗಿದೆ, 1 ಬಾಂಡ್ ಇದೆ, ಸೊ ಏನು ಮಾಡ್ತೀನಿ, 3 ಹೈಡ್ರೋಜನ್ ಬರಿತೀನಿ. ಸೆಕೆಂಡಿಗೆ ಏನಾಗುತ್ತೆ, 2 ಬಾಂಡ್ ಇದೆ, 2 ಹೈಡ್ರೋಜನ್ ಬರೆಯೋಣ. ಥರ್ಡು ಮತ್ತು ಫೋರ್ತಲ್ಲಿ ಆಲ್ರೆಡಿ 4 ಬಾಂಡ್ ಇದೆ, ಏನೂ ಬರೆಯೋ ನೆಸಸರಿ ಇಲ್ಲ. ಸೊ ಫಿಫ್ತ್ ಕಾರ್ಬನ್ ತೊಗೊಂಡ್ರೆ ಏನು ಮಾಡಬೇಕು, 2 ಬಾಂಡ್ ಇದೆ, 2 ಹೈಡ್ರೋಜನು. ಸಿಕ್ಸ್ತಲ್ಲೂ 1 ಬಾಂಡ್ ಇದೆ, ಸೊ 3 ಹೈಡ್ರೋಜನ್ ಬರಿಬೇಕು. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಎಲ್ಲ ಏನಾಗಿದೆ, ಸ್ಟ್ರೈಟ್ ಚೈನಲ್ಲಿದೆ, ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಹೋಗೋಣ ಫೋರ್ತ್ ಒನ್. ಸೊ ಈ ಫೋರ್ತ್ ಒನ್ನಲ್ಲಿ ಏನು ಮಾಡ್ತೀನಿ ಗೊತ್ತಾ, ಸೊ 4 ಕಾರ್ಬನ್ನ ಸ್ಟ್ರೈಟಾಗಿ ಬರ್ಕೊಬಿಡ್ತೀನಿ. 1 2 3 4 ಅಲ್ಲ, ಸೊ 5 ಕಾರ್ಬನ್ ಏನು ಮಾಡೋಣ ಅಂತಂದರೆ ಸ್ಟ್ರೈಟಾಗಿ ಬರ್ಕೊಬಿಡೋಣ. ಸೊ ಸ್ಟ್ರೈಟಾಗಿ ಬರ್ಕೊಂಡು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ಥರ್ಡ್ ಕಾರ್ಬನ್ಗೆ 6th ಕಾರ್ಬನ್ನ ಅಟ್ಯಾಚ್ ಮಾಡಿಬಿಡ್ತೀನಿ. ಓಕೆ, ಸೊ ಇನ್ನು ಪೊಸಿಷನ್ ಆಫ್ ದ ಟ್ರಿಬಲ್ ಬಾಂಡ್ ಏನು ಮಾಡೋಣ ಗೊತ್ತಾ, ಫಸ್ಟ್ ಪೊಸಿಷನಲ್ಲೇ ಟ್ರಿಬಲ್ ಬಾಂಡ್ ಬರೆದ್ಬಿಡ್ತೀನಿ ನಾನು. ಇನ್ನು ಉಳಿದಿದ್ದಕ್ಕೆಲ್ಲ ಏನು ಮಾಡೋಣ ಅಂತಂದರೆ ಸಿಂಗಲ್ ಬಾಂಡ್ ಬರ್ಕೊಬೇಡ. ಇವಾಗ ಹೈಡ್ರೋಜನ್ ಬರಿಬೇಕಲ್ವಾ, ಸೊ ಫಸ್ಟ್ ಕಾರ್ಬನ್ಗೆ ಏನು ಮಾಡಬೇಕು, 1 ಹೈಡ್ರೋಜನ್ ಬರಿತೀನಿ, 3 ಬಾಂಡ್ ಇದೆ. ಸೊ ಸೆಕೆಂಡಲ್ಲಿ ಆಲ್ರೆಡಿ ಏನಾಗಿದೆ, 4 ಬಾಂಡ್ ಇದೆ ಅಲ್ವಾ. ಸೊ ನೆಕ್ಸ್ಟು ಥರ್ಡ್ ಕಾರ್ಬನ್ ತೊಗೊಂಡ್ರೆ ಏನಾಗಿದೆ ಅಂತಂದರೆ 3 ಬಾಂಡ್ ಆಲ್ರೆಡಿ ಇದೆ, ಸೊ 1 ಹೈಡ್ರೋಜನ್ ಬರಿಬೇಕು. ಸೊ ನೆಕ್ಸ್ಟ್ ಫೋರ್ತ್ ಕಾರ್ಬನ್ ತೊಗೊಂಡ್ರೆ ಏನಾಗುತ್ತೆ, 2 ಬಾಂಡ್ ಇದೆ, ಸೊ 2 ಹೈಡ್ರೋಜನ್ ಬರಿತೀನಿ. ಸೊ ಫಿಫ್ತ್ ಕಾರ್ಬನ್ಗೆ 1 ಬಾಂಡ್ ಇದೆ, 3 ಹೈಡ್ರೋಜನ್ ಬರಿತೀನಿ. ಸಿಕ್ಸ್ತ್ ಕಾರ್ಬನ್ಗೆ 1 ಬಾಂಡ್ ಇದೆ, ಸೊ 3 ಹೈಡ್ರೋಜನ್ ಬರಿತೀನಿ. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಫೋರ್ತ್ ಆಯಿತು. ಸೊ ನೆಕ್ಸ್ಟ್ ಫಿಫ್ತ್ಗೆ ಏನು ಮಾಡಬೇಕು ಅಂತಂದರೆ ನೋಡಿ, ಸೊ ಇವಾಗ ಫಿಫ್ತ್ಗೆ ಏನು ಮಾಡ್ತೀನಿ ಗೊತ್ತಾ, ನಾನು ಸೇಮ್ ಬರಿತೀನಿ, ಇದೇ ಥರ ಬರ್ಕೊಳ್ಳೋಣ. ಫಿಫ್ತ್ಗೆ ಅಂತಂದರೆ ಎಷ್ಟು, 5 ಕಾರ್ಬನ್ ಏನು ಮಾಡ್ತೀನಿ ಅಂತಂದರೆ ಸ್ಟ್ರೈಟಾಗಿ ಬರ್ಕೊಬಿಡ್ತೀನಿ ನಾನು. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇಲ್ಲಿ ಥರ್ಡ್ ಕಾರ್ಬನ್ಗೆ ಏನು ಮಾಡಿದ್ದೆ, CH3 ಅಟ್ಯಾಚ್ ಮಾಡಿದ್ದೆ ಅಲ್ವಾ. ಸೊ ಫೋರ್ತ್ ಕಾರ್ಬನ್ಗೆ CH3 ಅಟ್ಯಾಚ್ ಮಾಡೋಣ. ಅಂದರೆ ಕಾರ್ಬನ್ ಇನ್ನೊಂದು ಲಾಸ್ಟ್ 6th ಈ ಕಡೆ ರೈಟ್ ಸೈಡಿಂದ ತೊಗೊಂಡ್ರೆ ಫೋರ್ತ್ ಕಾರ್ಬನ್ಗೆ ಬರಿತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಟ್ರಿಬಲ್ ಬಾಂಡ್ ಏನು ಮಾಡೋಣ, ಸೇಮ್ ಫಸ್ಟ್ ಪೊಸಿಷನಲ್ಲೇ ಬರಿತೀನಿ. ಇನ್ನು ಉಳಿದಿದ್ದಕ್ಕೆಲ್ಲ ಏನು ಮಾಡೋಣ, ಸಿಂಗಲ್ ಬಾಂಡ್ ಬರೆಯೋಣ. ಸೊ ಫಸ್ಟ್ನೇದಕ್ಕೆ ಏನಾಗುತ್ತೆ, ಫಸ್ಟ್ ಕಾರ್ಬನ್ಗೆ 1 ಹೈಡ್ರೋಜನು, ಸೆಕೆಂಡ್ ಕಾರ್ಬನ್ಗೆ 4 ಕಾರ್ಬನ್ ಆಲ್ರೆಡಿ ಇದೆ. ನೆಕ್ಸ್ಟ್ಗೆ ಏನು ಮಾಡಬೇಕು, ಸೊ 2 ಬಾಂಡ್ ಇದೆ, 2 ಹೈಡ್ರೋಜನು. ನೆಕ್ಸ್ಟು ಫೋರ್ತ್ ಕಾರ್ಬನ್ಗೆ ಏನಾಗುತ್ತೆ, 3 ಬಾಂಡ್ ಇದೆ, ಸೊ 1 ಹೈಡ್ರೋಜನ್ ಬರಿಬೇಕು. ಸೊ ಫಿಫ್ತ್ ಕಾರ್ಬನ್ಗೆ ಏನು ಮಾಡ್ತೀವಿ ಅಂತಂದರೆ 1 ಬಾಂಡ್ ಇದೆ, ಸೊ 3 ಹೈಡ್ರೋಜನ್. ಸಿಕ್ಸ್ತ್ಗೆ 1 ಬಾಂಡ್ ಇದೆ, 3 ಹೈಡ್ರೋಜನ್ ಬರಿತೀವಿ. ಸೊ ಇದೇನಾಯಿತು, ಫಿಫ್ತ್ ಟೈಪ್ ಆಯಿತು ಅಲ್ವಾ. ಸೊ ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ಯಾವ ಥರ ಬರಿತೀವಿ ಅಂತಂದರೆ ನೋಡಿ, ಸೊ ಇವಾಗ ಏನು ಮಾಡಿದೆ ಅಂತಂದರೆ ಸೇಮ್ ಇದೇ ಥರ ಅರೇಂಜ್ ಮಾಡ್ಕೊತೀನಿ ನಾನು 6th. ಸೊ ಏನು ಮಾಡೋಣ ಅಂತಂದರೆ 1 2 3 4 5. ಓಕೆ, ಸೊ 5 ಕಾರ್ಬನ್ನು ಸಹ ಏನು ಮಾಡಿದೆ ನಾನು ಬರ್ಕೊಬಿಟ್ಟೆ. ಇಲ್ಲಿ ಸೆಕೆಂಡ್ ಪೊಸಿಷನಲ್ಲಿ ಟ್ರಿಬಲ್ ಬಾಂಡ್ ಬರಿತೀನಿ ನಾನು. ಏನು ಮಾಡ್ತೀನಿ, ಸೆಕೆಂಡ್ ಪೊಸಿಷನಲ್ಲಿ ಟ್ರಿಬಲ್ ಬಾಂಡ್ ಬರಿತೀನಿ ನಾನು. ಜೊತೆಗೆ ಏನು ಮಾಡೋಣ ಅಂತಂದರೆ ನೋಡಿ, ಸೊ ನೆಕ್ಸ್ಟ್ ಕಾರ್ಬನ್ಗೆ ಏನು ಮಾಡ್ತೀನಿ ನಾನು, CH3 ಬರೆಯೋಣ. ಅಂದರೆ ಇನ್ನೊಂದು ಕಾರ್ಬನ್ನ ಅಟ್ಯಾಚ್ ಮಾಡ್ತೀನಿ. ಸೊ ಇನ್ನು ಉಳಿದಿದ್ದಕ್ಕೆಲ್ಲ ಸಿಂಗಲ್ ಬಾಂಡ್ ಬರ್ಕೊಳ್ಳಿ. ನೆಕ್ಸ್ಟ್ ಹೈಡ್ರೋಜನ್ ಬರಿಬೇಕು, ಸೊ 3 ಹೈಡ್ರೋಜನ್ನು. ಸೊ ನೆಕ್ಸ್ಟು 4 ಬಾಂಡ್ ಇದೆ, ಯಾವುದೋ ಹೈಡ್ರೋಜನ್ ಬರೆಯಲ್ಲ, ಯಾವುದಕ್ಕೆ ಸೆಕೆಂಡು ಮತ್ತು ಥರ್ಡ್ ಕಾರ್ಬನ್ಗೆ. ಸೊ ಫೋರ್ತ್ ಕಾರ್ಬನ್ಗೆ 3 ಬಾಂಡ್ ಇದೆ, ಸೊ 1 ಹೈಡ್ರೋಜನ್ ಬರೆಯೋಣ. ಸೊ ಫಿಫ್ತ್ ಕಾರ್ಬನ್ಗೆ 1 ಬಾಂಡ್ ಇದೆ, 3 ಹೈಡ್ರೋಜನ್ ಬರಿತೀನಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ, ಸೊ 1 ಬಾಂಡ್ ಇದೆ, 3 ಹೈಡ್ರೋಜನ್ ಬರಿತೀನಿ. ಇದು 6th ಟೈಪ್ ಆಯಿತು ಅಲ್ವಾ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ನೋಡಿ, ಸೊ ಎಲ್ಲದರಲ್ಲೂ 5 ಕಾರ್ಬನ್ ಬರ್ಕೊಂಡೆ ಅಲ್ವಾ. ಈ ಸರಿ ಏನು ಮಾಡ್ತೀನಿ ಅಂತಂದರೆ, ಸೊ ಯಾವುದೇ 6th ಆಯ್ತಲ್ವಾ, 7th ಯಾವ ಥರ ಬರೆಯೋಣ ಅಂತಂದರೆ, ಸೊ 4 ಕಾರ್ಬನ್ ಬರ್ಕೊತೀನಿ. ಓಕೆನಾ. ಸೊ 4 ಕಾರ್ಬನ್ ಬರ್ಕೊಂಡು ಏನು ಮಾಡೋಣ ಅಂತಂದರೆ ಫಸ್ಟ್ ಕಾರ್ಬನಲ್ಲಿ ಟ್ರಿಬಲ್ ಬಾಂಡ್ ಬರೆದ್ಬಿಡ್ತೀನಿ. ಸೊ ಬಟ್ ಥರ್ಡ್ ಕಾರ್ಬನ್ಗೆ ಏನು ಮಾಡ್ತೀನಿ ಅಂತಂದರೆ ನೋಡಿ, ಇನ್ನು ಉಳ್ಕೊಂಡಿದ್ದಲ್ಲ 2 ಕಾರ್ಬನ್, ಅದೆರಡನ್ನೂ ಸಹ ಅಟ್ಯಾಚ್ ಮಾಡಿಬಿಡೋಣ. ಸೊ ಈ ಥರ. ಓಕೆ, ಸೊ ಇನ್ನು ಉಳಿದಿದ್ದಕ್ಕೆಲ್ಲ ಸಿಂಗಲ್ ಬಾಂಡ್ ಬರಿತೀನಿ. ಇವಾಗ ಹೈಡ್ರೋಜನ್ ಬರಿಬೇಕು, 1 ಹೈಡ್ರೋಜನು. ಸೊ ಸೆಕೆಂಡ್ 4 ಬಾಂಡ್ ಇದೆ, ಸೊ ಥರ್ಡ್ಗೂ 4 ಬಾಂಡ್ ಇದೆ. ಸೊ ನೆಕ್ಸ್ಟ್ ಫೋರ್ತ್ಗೆ ಹೋದರೆ ಏನಾಗುತ್ತೆ, 1 ಬಾಂಡ್ ಇದೆ, ಸೊ 3 ಹೈಡ್ರೋಜನು. ನೆಕ್ಸ್ಟ್ ಫಿಫ್ತ್ಗೂ 1 ಬಾಂಡ್ ಇದೆ, 3 ಹೈಡ್ರೋಜನು. 1 ಬಾಂಡ್ ಇದೆ, 3 ಹೈಡ್ರೋಜನ್ ಬರಿತೀನಿ. ಓಕೆ, ಸೊ ಇದೆರಡಕ್ಕೂ ಏನು ಮಾಡೋಣ, ಮಧ್ಯೆ ಸ್ಪೇಸ್ ಕೊಟ್ಕೊಳ್ಳೋಣ. ಸೊ ಇಷ್ಟು ಏನು ಅಂತಂದರೆ ಪಾಸಿಬಲ್ ಸ್ಟ್ರಕ್ಚರ್ಸ್ ಎಷ್ಟಿದೆ, 7 ಇದೆ ಟೋಟಲ್ ಆಗಿ. ನೀವು ಬೇಕಾದ್ರೆ ಟ್ರೈ ಮಾಡಿ, ಬೇರೆ ಯಾವುದೇ ರೀತಿಯ ಟ್ರೈನೂ ಮಾಡೋಕ್ಕಾಗಲ್ಲ ನಾವು. ಇವಾಗ ನೇಮಿಂಗ್ ಮಾಡ್ತಾ ಹೋಗಬೇಕು ನಾವು. ಸೊ ನೇಮಿಂಗ್ ಮಾಡಬೇಕು ಅಂತಂದರೆ ಫಸ್ಟ್ ಏನು ಮಾಡಬೇಕು, ನಂಬರಿಂಗ್ ಮಾಡಬೇಕು. ಸೊ ರೈಟಿಂದ ಸ್ಟಾರ್ಟ್ ಮಾಡ್ತೀನಿ. ಯಾಕೆ ಅಂತಂದರೆ ಟ್ರಿಬಲ್ ಬಾಂಡಿಗೆ ಲೋವೆಸ್ಟ್ ನಂಬರು ಬರಬೇಕು. ಓಕೆ, 6 ಕಾರ್ಬನ್ ಇದೆ, ಸೊ ಏನಾಗುತ್ತೆ ಅಲ್ಲಿಗೆ X ಅಂತ ಆಗುತ್ತೆ. ಫಸ್ಟ್ ಪೊಸಿಷನಲ್ಲಿ ಏನಾಗಿದೆ, ಟ್ರಿಬಲ್ ಬಾಂಡ್ ಇದೆ, 1 YNE ಅಂತ ಬರಿತೀವಿ. ಸೊ ನೆಕ್ಸ್ಟ್ ಹೋಗೋಣ.
ಸೇಮ್ ನಂಬರಿಂಗ್ ಕೊಡೋಣ 1 2 3 4 5 6 ಇದರಲ್ಲೂ ಸಹ 6 ಕಾರ್ಬನ್ ಇದೆ ಪೇರೆಂಟ್ ಚೈನಲ್ಲಿ. ಸೊ ಎಕ್ಸ್ ಅಂತ ಹಾಕಿ ಸೆಕೆಂಡ್ ಪೊಸಿಷನಲ್ಲಿ ಟ್ರಿಬಲ್ ಬಾಂಡ್ ಇದೆ. ಸೊ 2 ಅಂತ ಬರೆದು YNE ಬರಿಬೇಕು. ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಏನು ಅಂತಂದರೆ ಥರ್ಡ್ ಒನ್ಗೂ ಸಹ ನಂಬರಿಂಗ್ ಮಾಡೋಣ 1 2 3 ಸೊ 4 5 6 ಇಲ್ಲೂ ಸಹ ಥರ್ಡ್ ಪೊಸಿಷನಲ್ಲಿ ಏನಾಗಿದೆ ಟ್ರಿಬಲ್ ಬಾಂಡ್ ಇದೆ. ಸೊ 6 ಕಾರ್ಬನ್ನೇ ಇರೋದ್ರಿಂದ ಏನು ಮಾಡ್ತೀವಿ ಎಕ್ಸ್ ಅಂತ ತೊಗೊಳ್ತೀವಿ. ಎಕ್ಸ್ ಜೊತೆಗೆ ಏನು ಮಾಡಬೇಕು 3 ಪೊಸಿಷನ್ನ ಮೆನ್ಷನ್ ಮಾಡಿ YNE ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟಿಗೆ ಏನು ಮಾಡಬೇಕು 1 ಓಕೆ 2 3 4 5 ಸೊ ಥರ್ಡ್ ಪೊಸಿಷನಲ್ಲಿ ಏನಾಗಿದೆ ಅಂತಂದರೆ ಒಂದು ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಏನು ಮಾಡಿರ್ತೀವಿ 3 ಅಂತ ಐಫೋನ್ ಹಾಕಿ ಮೀಥೈಲ್ ಬರೆದು ಸೊ ಸ್ಪೇಸ್ ಬಿಡಿಯಂಗಿಲ್ಲ. ಸೊ 5 ಕಾರ್ಬನ್ ಇರೋದ್ರಿಂದ ಪೆಂಟ್ ಅಂತ ಬರೆದು ಸೊ ಫಸ್ಟ್ ಪೊಸಿಷನಲ್ಲಿ ಏನಾಗಿದೆ ಟ್ರಿಬಲ್ ಬಾಂಡ್ ಇದೆ. ಸೊ 1 ಅಂತ ಬರೆದು ಏನು ಮಾಡಬೇಕು YNE ಬರಿಬೇಕು. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ನೆಕ್ಸ್ಟ್ ನಾಮಿನ್ಕ್ಲೇಚರ್ ಆಯಿತು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟಿಗೂ ಏನು ಮಾಡಬೇಕು ನಂಬರಿಂಗ್ ಕೊಡೋಣ 1 2 3 ಸೊ 4 5 ಸೊ ಫೋರ್ತ್ ಪೊಸಿಷನಲ್ಲಿ ಏನಿದೆ ಮೀಥೈಲ್ ಇದೆ. ಸೊ ಮೀಥೈಲ್ ಅಂತ ಬರ್ಕೊಳ್ಳಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಪೆಂಟ್. ಓಕೆ, ಸೊ ಪೆಂಟ್ ಅಂತ ಬರ್ಕೊಂಡು ಯಾವ ಪೊಸಿಷನಲ್ಲಿ ಟ್ರಿಬಲ್ ಬಾಂಡ್ ಇದೆ ಫಸ್ಟ್ ಪೊಸಿಷನಲ್ಲಿ. ಸೊ 1 ಅಂತ ಬರೆದು YNE ಬರೀರಿ. ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೇಮಿಂಗ್ ಮಾಡಬೇಕಾದ್ರೆ ಏನಾಗುತ್ತೆ ನೋಡಿ. ಸೊ 1 2 3 4 5 ಸೊ ಏನಾಗ್ತಾ ಇದೆ ಇಲ್ಲಿ ಅಂತಂದರೆ ನೋಡಿ. ಸೊ ಫೋರ್ತ್ ಪೊಸಿಷನಲ್ಲಿ ಏನಾಗಿದೆ ಮೀಥೈಲ್ ಇದೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಎಷ್ಟು ಕಾರ್ಬನ್ ಇದೆ ಪೇರೆಂಟ್ ಚೈನಲ್ಲಿ 5 ಇದೆ. ಸೊ ಪೆಂಟ್ ಅಂತ ಬರ್ಕೊಳ್ತೀನಿ. ಸೊ ಸೆಕೆಂಡ್ ಪೊಸಿಷನಲ್ಲಿ ಟ್ರಿಬಲ್ ಬಾಂಡ್ ಇದೆ. ಸೊ 2 ಅಂತ ಹಾಕಿ YNE ಬರಿಬೇಕು. ಓಕೆ, ಈ ಥರ ನೇಮಿಂಗ್ ಮಾಡ್ತೀವಿ IUPAC ನೇಮು. ಸೊ ನೆಕ್ಸ್ಟ್ ಹೋಗೋಣ. ಯಾವುದು 6th ಆಯ್ತಲ್ವಾ, ಸೆವೆಂತ್ ಒನ್ ಯಾವ ಥರ ಮಾಡ್ತೀರಾ 1 2 3 4 ಓಕೆ. ಸೊ ಥರ್ಡ್ ಪೊಸಿಷನಲ್ಲಿ 2 ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಇಲ್ಲಿ ಏನು ಮಾಡಬೇಕು 3 ಅಂತ ಬರೆದು ಐಫೋನ್ ಹಾಕಿ ಡೈಮೀಥೈಲ್. ಓಕೆ, ಡೈಮೀಥೈಲ್ 4 ಕಾರ್ಬನ್ ಇರೋದ್ರಿಂದ ಬ್ಯೂಟ್, ಫಸ್ಟ್ ಪೊಸಿಷನಲ್ಲಿ ಟ್ರಿಬಲ್ ಬಾಂಡ್ ಇರೋದ್ರಿಂದ YNE ಅಂತ ಬರಿತೀವಿ. ಸೊ ಈ ಥರ ಆಗುತ್ತೆ. ಇನ್ನು ನೆಕ್ಸ್ಟ್ ಯಾವ್ಯಾವ ಐಸೋಮೆರಿಸಮ್ ಇರುತ್ತೆ ಅಂತಂದರೆ ಇದರಲ್ಲಿ ಚೈನ್ ಐಸೋಮೆರಿಸಮ್ ಇರುತ್ತೆ, ಜೊತೆಗೆ ಪೊಸಿಷನ್ ಐಸೋಮೆರಿಸಮ್ ಇರುತ್ತೆ. ಸೊ ಇವಾಗ ಫಸ್ಟ್ ಒನ್ ತೊಗೊಂಡ್ರೆ ನೋಡಿ. ಸೊ ಫಸ್ಟು ಮತ್ತು ಸೆಕೆಂಡು ಥರ್ಡು ಓಕೆ, ಫಸ್ಟು ಸೆಕೆಂಡು ಥರ್ಡು ಮೂರು ಏನಾಗಿದೆ ಅಂತಂದರೆ ಸ್ಟ್ರೈಟ್ ಚೈನ್ ಇದೆ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ ನೋಡಿ, ಇಲ್ಲಿ ಸ್ಟ್ರೈಟ್ ಚೈನ್ ಐಸೋಮೆರಿಸಮ್ ಇದು ನೋಡಿ ತುಂಬ ಇರುತ್ತೆ. ಸೊ ಒಂದು 4 ಹೇಳ್ತೀನಿ ಅಷ್ಟೇ ನಾನು. ಚೈನ್ ಐಸೋಮರ್ಸ್ ಅಂತ ಬರ್ಕೊತೀನಿ. ಚೈನ್ ಐಸೋಮರ್ಸ್ ಅಂತ ಬರ್ಕೊಂಡು ಇಲ್ಲಿ ಏನು ಮಾಡ್ತೀನಿ ಗೊತ್ತಾ ನಾನು. ಸೊ ಫಸ್ಟ್ ಪೊಸಿಷನು ಓಕೆ, ಸೊ ಫಸ್ಟ್ ಪೊಸಿಷನ್ ಜೊತೆಗೇನೆ ನೋಡಿ. ಸೊ ನೆಕ್ಸ್ಟ್ ಏನಾಗುತ್ತೆ ಥರ್ಡ್ ತನಕ ಏನಾಗಿತ್ತು ಸ್ಟ್ರೈಟ್ ಚೈನ್ ಇತ್ತು. ಫೋರ್ತಿಂದ ಏನಾಗ್ತಾ ಇದೆ ಬ್ರಾಂಚಸ್ ಸ್ಟಾರ್ಟ್ ಆಗಿದೆ ನಮಗೆ ಅಲ್ವಾ. ಸೊ ಅದಕ್ಕೆ ಏನು ಮಾಡ್ಬೋದು ಅಂತಂದರೆ ಫಸ್ಟು 4 ಜೊತೆಗಾಗ್ಬೋದು. ಓಕೆ, ಸೊ ನೆಕ್ಸ್ಟು ಫಸ್ಟ್ ಏನಾಗ್ಬೋದು ಅಂತಂದರೆ 5 ಜೊತೆ ಪೇರ್ ಆಗ್ಬೋದು. ನೆಕ್ಸ್ಟ್ ಫಸ್ಟ್ ಏನಾಗುತ್ತೆ ಅಂತಂದರೆ ಸೊ 5 ಆಯ್ತಲ್ವಾ 6 ಜೊತೆ ಪೇರ್ ಆಗ್ಬೋದು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಫಸ್ಟ್ ಏನಾಗ್ಬೋದು ಅಂತಂದರೆ 7th ಜೊತೆಗೆ ಪೇರ್ ಆಗ್ಬೋದು. ಅದೇ ಥರ ಸೆಕೆಂಡು ತೊಗೊಂಡ್ರೆ ಏನಾಗುತ್ತೆ 4th ಜೊತೆಗೆ, ಸೆಕೆಂಡು 5th ಜೊತೆಗೆ, ಮತ್ತು ಸೆಕೆಂಡ್ ಏನಾಗುತ್ತೆ 6th ಜೊತೆಗೆ, ಮತ್ತು ಸೆಕೆಂಡ್ ಏನಾಗುತ್ತೆ ಅಂತಂದರೆ ಸೊ 7th ಜೊತೆಗೆ ಏನಾಗುತ್ತೆ ಪೇರ್ ಆಗ್ಬೋದು ಚೈನ್ ಐಸೋಮರ್ಸಲ್ಲಿ. ಇನ್ನು ಥರ್ಡ್ ಒನ್ ತೊಗೊಂಡ್ರೆ ನೋಡಿ, ಥರ್ಡು 4th ಜೊತೆಗೆ, ಮತ್ತು ಥರ್ಡ್ ಏನಾಗ್ಬೋದು 5th ಜೊತೆಗೆ ಆಗ್ಬೋದು, ಮತ್ತು ಥರ್ಡ್ ಏನಾಗ್ಬೋದು 6th ಜೊತೆಗೆ ಆಗ್ಬೋದು, ಮತ್ತು ಥರ್ಡ್ ಏನಾಗ್ಬೋದು 7th ಜೊತೆಗೆ ಆಗ್ಬೋದು. ಯಾಕೆ ಫಸ್ಟು ಸೆಕೆಂಡ್ ಥರ್ಡು ತೊಗೊತಾ ಇದ್ದೀನಿ ಅಂತಂದರೆ ನೋಡಿ, ಫಸ್ಟು ಸೆಕೆಂಡ್ ಥರ್ಡ್ ಸ್ಟ್ರೈಟ್ ಇದೆ, ಇನ್ನು ಉಳಿದಿದ್ದೆಲ್ಲ ಏನಾಗಿದೆ ಬ್ರಾಂಚಸ್ ಆಗಿದೆ. ಸೊ ಸ್ಟ್ರೈಟು ಬ್ರಾಂಚಸ್ ಏನಾಗುತ್ತೆ ಚೈನ್ ಐಸೋಮರ್ಸ್ಗೆ ಪೇರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪೊಸಿಷನ್ ಐಸೋಮರ್ಸ್ ತೊಗೋಣ ಇವಾಗ. ಸೊ ನೆಕ್ಸ್ಟು ಪೊಸಿಷನ್ ಐಸೋಮರ್ಸ್. ಸೊ ಪೊಸಿಷನ್ ಐಸೋಮರ್ಸ್ ಅಂತಂದರೆ ಸ್ಟ್ರೈಟ್ ಇದ್ದರೆ ಸ್ಟ್ರೈಟೇ ಇರಬೇಕು ಅಂತ ಹೇಳಿದ್ದೆ ನಾನು ಅಲ್ವಾ. ಸೊ ಬ್ರಾಂಚಸ್ ಇದ್ದರೆ ಬ್ರಾಂಚಸ್ಸೇ ಇರಬೇಕು ಅಂತ ಹೇಳಿದ್ದೆ. ಸೊ ಫಸ್ಟು ಸೆಕೆಂಡು ಮತ್ತು ಥರ್ಡ್ ಏನಾಗಿದೆ ಅಂತಂದರೆ ಅದೇ 3 ಏನಾಗಿದೆ ಸ್ಟ್ರೈಟ್ ಇದೆ. ಸೊ ಫಸ್ಟು ಸೆಕೆಂಡು ಪೇರ್ ಆಗ್ಬೋದು. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಫಸ್ಟು ಮತ್ತು ಥರ್ಡು ಪೇರ್ ಆಗ್ಬೋದು. ಅದೇ ಥರ ಸೆಕೆಂಡು ಮತ್ತು ಥರ್ಡ್ ಏನಾಗ್ಬೋದು ಇಲ್ಲಿ ಪೇರ್ ಆಗ್ಬೋದು. ಸೊ ಈ ಥರ ಏನಾಗ್ಬೋದು ಪೇರಿಂಗ್ ಆಗ್ಬೋದು ಅದ್ರ ಜೊತೆಗೆ. ಸೊ ನೆಕ್ಸ್ಟ್ ತೊಗೊಳ್ಳೋದಾದರೆ ನೋಡಿ ಫಿಫ್ತ್ ಒನ್ ಏನಾಗಿದೆ ಪೊಸಿಷನ್ 4 ಇದೆ. ಎರಡೂ ಸಹ ಬ್ರಾಂಚಸ್ ಇದೆ, ಬ್ರಾಂಚಸ್ ಸಹ ಸೇಮ್ ಬ್ರಾಂಚಸ್ ಇದೆ, ಪೊಸಿಷನ್ ಮಾತ್ರ ಚೇಂಜ್ ಆಗಿದೆ. ಸೊ 5th ಮತ್ತು 6th ಏನಾಗುತ್ತೆ ಅಂತಂದರೆ 5th ಮತ್ತು 6th ಪೊಸಿಷನ್ ಐಸೋಮೆರಿಸಮ್ ಆಗುತ್ತೆ. ಸೊ ಈ ಥರ ಇರುತ್ತೆ ನೋಡಿ ಐಸೋಮೆರಿಸಮ್. ಓಕೆ, ಚೈನ್ ಐಸೋಮರ್ಸು ಮತ್ತು ಪೊಸಿಷನ್ ಐಸೋಮರ್ಸ್ ಈ ಥರ ಪೇರ್ ಇರುತ್ತೆ. ಸೊ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋ ಅಂಥ ನಾಮೆನ್ಕ್ಲೇಚರು ಮತ್ತು ಐಸೋಮೆರಿಸಮ್ ನಿಮಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.